ಬರೆದ ಆಲೋಚನೆಯಲ್ಲಿ ಒಂದು ನಾನಲ್ಲ ಕವಿತೆ ಏನಾಗುತ್ತೆ. ಸೊ ಇಲ್ಲಿವರೆಗೂ ನಾನು ಅರ್ಥ ಮಾಡಿಕೊಂಡ ಕವಿತೆ ಅದರ ಹುಟ್ಟು ಗುಣವೇ ಅದು ತಾನು ಎಂಬುದನ್ನೆಲ್ಲ ಅದು ಸ್ಫೋಟಿಸುತ್ತೆ, ನೀನಲ್ಲ ಅಂತ ಹೇಳುತ್ತೆ. ಅದೇ ಅದರ ಮುಖ್ಯವಾದ ಮಾತು. ಇವತ್ತು ಓದಿದ ಕವಿತೆಗಳು ತುಂಬ ವಿಶಿಷ್ಟವಾಗಿದೆ. ಮತ್ತು ಅದರಲ್ಲಿ ಭಾಳಷ್ಟು ವಸ್ತು ವೈವಿಧ್ಯಗಳಿವೆ. ಈ ಮಾತುಗಳನ್ನು ನಾನು ಅವಳು ಕ್ವಾಲಿಫೈ ಮಾಡೋದಕ್ಕೆ ಹೇಳ್ತಾ ಇಲ್ಲ, ಅರ್ಥ ಮಾಡ್ಕೊಳ್ಳೋದಕ್ಕೆ ಹೇಳ್ತಾ ಇಲ್ಲ. ಈಗ ಟೀನಾ ಅವರಿಂದ ಆರಂಭಗೊಂಡು ಓದಿದ ಎಲ್ಲ ಕವಿತೆಗಳಲ್ಲೂ ಕೂಡ ಕೊನೆಗೆ ಗಿರೀಶ್ ಓದಿದ ಕವಿತೆ ಒಂದು ಮೀಮಾಂಸೆ ಕಥೆಯಾಗಿದೆ. ಅದು ಪೊಯಿಟಿಕ್ಸ್, ಅದರೊಳಗೆ ಪೊಯಿಟಿಕ್ಸ್ ಇದೆ. ಸೊ ತುಂಬ ಕವಿತೆಯನ್ನು ಯಾರಾದರೂ ಅಭ್ಯಾಸ ಮಾಡುವುದು ತುಂಬ ಕ್ಲೋಸ್ ಆಗಿ ಅಭ್ಯಾಸ ಮಾಡಿದ್ರೆ ಅವರು ಆ ಮೀನು ಗಾಳ ಮತ್ತು ತಿನ್ನುವ ಸೊ ಈ ಕಾವ್ಯ ಸೃಷ್ಟಿ ಸಂಪ್ರದಾಯ ಎಲ್ಲರ ಒಂದು ಟ್ರ್ಯಾಂಗಲನ್ನು ಅವರ ತಜ್ಞರಿಗೆ ಅನ್ವೇಷಣೆ ಮಾಡೋಕ್ಕೆ ಪ್ರಯತ್ನಿಸಿದ್ದಾರೆ. ಆಮೇಲೆ ಪೂರ್ಣ ಅಫ್ಕೋರ್ಸ್ ಅವರು ಓದಿದ ಕನ್ನಡದಲ್ಲಿ ತುಂಬ ಡಿಸ್ಟರ್ಬೆನ್ಸನ್ನು ಕ್ರಿಯೇಟ್ ಮಾಡಿದ ಪದ್ಯ ಬರೆದ ಕಾಲಕ್ಕೆ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗಿಲ್ಲ. ಅದು ಆ್ಯಕ್ಚುಲಿ ದ ರಿಯಲ್ ಡಿಸ್ಟರ್ಬೆನ್ಸ್ ಕ್ರಿಯೇಟೆಡ್ ಆಫ್ಟರ್ 1992 ಡಿಸೆಂಬರ್ 6ನೇ ತಾರೀಕಿನ ನಂತರ ಈ ಪದ್ಯ ಎಲ್ರಿಗೂ ಬೇರೆ ರೀತಿಯಲ್ಲಿ ಅರ್ಥವಾಗಿ ಶುರುವಾಯಿತು. ಅಲ್ಲಿವರೆಗೂ ಅದೊಂದು ಪದ್ಯವಾಗಿ ನಿಸಾರಿಸ್ಕೊಳ್ತದೆ. ಸೊ ನಾವು ಸ್ಟೂಡೆಂಟ್ಸ್ ಆಗಿದ್ದ ಕೂಡ ಪದ್ಯವನ್ನು ನಮ್ಮ ಟೆಕ್ಸ್ಟ್ ಆಗಿದ್ದು ಹೇಳ್ತಾ ಇದ್ರು. ನಮಗೂ ಕೂಡ ಅದು ಅರಿವಾಗಿರಲಿಲ್ಲ. ನಮಗೂ ಅರ್ಥವಾಗಿದ್ದು 1992 ನಂತರವೇ. ಸೊ ಹಾಗಾಗಿ ನಿಮ್ಮೊಡಗಿದ್ದು ನಿಮ್ಮಂತಾಗಿದೆ ಅಂತನ್ನೋದು ಕೇವಲ ಅಲ್ಪಸಂಖ್ಯಾತರು ಮತ್ತು ನಮ್ಮ ರಾಷ್ಟ್ರೀಯತೆಯ ಈ ಗ್ರ್ಯಾಂಡ್ ನೆರೇಟಿವ್ ಇದರಷ್ಟೇ ಕಾಂಟೆಕ್ಸ್ಟಲ್ಲದೆ ನಿಮ್ಮೊಡಗಿದ್ದು ನಿಮ್ಮಂತಾಗಿದೆ ಅನ್ನೋದು ಇವನ್ ಪೊಯೆಟ್ ಆ್ಯಂಡ್ ಪೊಯೆಟ್ರಿ ಕೂಡ ಅನ್ವಯಿಸುತ್ತೆ. ಪೊಯೆಟ್ರಿ ಜೊತೆಗೆ ಇರಬೇಕು ಅಂತ ಪಾಪ ಭಾಳ ಕವಿಗಳು ಇವರ ಪೂರ್ತಿ ನಿಯಂತ್ರಣ ಪ್ರಯತ್ನಿಸಿದ್ರು ಕೊನೆಗೆ ಅವ್ರ ಕವಿತೆ ಅಂತ ಆಗ್ಬೋದು. ಉದಾಂತ ಇರೋದು ಕವಿತೆ ಕವಿ ಅಂತ ಆಗ್ಬೋದು, ಕವಿತೆ ಅಂತ ಆಗ್ಬೇಕು. ಆದ್ರೆ ಏನಾಗ್ತದೆ, ರಿವರ್ಸ್ ಆಗುತ್ತೆ, ಕವಿತೆ ಕವಿ ಅಂತ ಆಗುತ್ತೆ. ಇದು ಕವಿತೆಗೆ ಒದಗಿರುವ ಸಂಕಟ. ಕವಿಯಿಂದ ಬಿಡಿಸ್ಕೊಳ್ಬೇಕು ಕವಿತೆ. ಅದು ಕವಿಯಿಂದ ಬಿಡಿಸ್ಕೊಳ್ಳೋದು ಏನು? ಕವಿಯಿಂದ ಬಿಡುಗಡೆ ಪಡಿಬೇಕಾ? ಈಗ ಚಿಕ್ಕ ವಯಸ್ಸಿನಲ್ಲಿ ಇನ್ನೂ ಯವರದ ಉತ್ಸಾಹ ಹೊಂದಿರುವಂಥ ಗೆಳೆಯ ಭಾರತ್ ತರದವ್ರಿಗೆಲ್ಲ ಈ ಥರ ಪ್ರಶ್ನೆಗಳು ಬೀಳ್ತವೆ. ಏನು ಕವಿತೆ ಅಂತ ಬಿಡಿಸೋದು? ಬರೀತಾರ ನಾನಲ್ವೇ? ಈ ಪದಗಳು, ಈ ಅಕ್ಷರಗಳು, ಈ ಸಂಯೋಜನೆ ಮತ್ತು ಆ ಸಾಲುಗಳ ಹಿಂದೆ ನೋಯುವ ಮನಸ್ಸು, ಆಮೇಲೆ ಅದು ಇರುವ ಆಕ್ರೋಶ ಅಥವಾ ಪ್ರೀತಿ, ಇದೆಲ್ಲವೂ ಕೂಡ ನಾನು ತಾನೇ, ಅದು ನನ್ನ ಮೂಲಕವಾಗಿ ಬರ್ತಾರೆ ತಾನೆ ಕವಿತೆ. ನನಗೆ ಖಲೀಲ್ ಗಿಬ್ರಾನ್ ಈ ಕಾಲಕ್ಕೆ ನೆನಪಾಗ್ತಾರೆ. ನನಗನ್ಸದೆ ಒಂದು ಎಲ್ಲ ಕರ್ನಾಟಕದಲ್ಲಿ ಕನಿಷ್ಠ ಪಕ್ಷ 10 ಜನ ಯುವ ಪೀಳಿಗೆಯ ಕವಿಗಳಾದರು, ಹುಡುಗಿಯರು ಹುಡುಗರೆಲ್ಲ ಸೇರಿ ಅವರು ಖಲೀಲ್ ಗಿಬ್ರಾನ್ನ ತುಂಬ ಗಾಢವಾಗಿ ಅನುರಕ್ತಿಯಿಂದ ಓದಿ ಇಂಟೆನ್ಸ್ ರೀಡ್ ಅಂತ ಹೇಳಿ. ಸೊ ಯು ಮಸ್ಟ್ submerge into his lines and silence of his poems. ಅದನ್ನ ಕವಿತೆಯೊಳಗಿರೋ ಮೌನದೊಳಗೆ ನೀವು ಲೀನವಾಗಬಹುದು. ಹಂಗಾದಾಗ ಕನ್ನಡ ಕವಿತೆಗೆ ಒಂದು ಹೊಸ ಅಧಿಶಕ್ತಿ ಬರ್ತದೆ, ಒಂದು ಇದು ಬರ್ತದೆ. ಖಲೀಲ್ ಗಿಬ್ರಾನ್ ನಾನು ಹೇಳೋ ಕವಿ ಹೇಳಿದ ಮಾತಿಗೆ ಉದಾಹರಣೆ. ಅವನು ಬದುಕ್ತಾ ಅವನು ಕವಿತೆ ಅಂತ ಆಗೋದು. ನಮ್ಮಲ್ಲಿ ಅನೇಕ ಜನ ಕವಿಗಳು ಭಾಳ 100 ಪದ್ಯಗಳು ಬರೆದ್ರು, 16 ಕಲೆಕ್ಷನ್ಗಳನ್ನು ತಂದಿದ್ದಾರೆ. ಬಟ್ ಅವ್ರೇನು ಮಾಡಿದ್ರು ಅಂದರೆ ಕಾವ್ಯವನ್ನ ಕವಿಯಂತೆ ಮಾಡೋದು. ಸೊ ಕವಿಯಂತಾಗಬಾರದು ಕವಿತೆ. ಯಾಕೆಂದ್ರೆ ಕವಿಗೆ ಅನೇಕ ಸಂಕಟಗಳಿವೆ. ಕವಿಗೆ ಒಂದು ಟೈಮ್ ಅಂಡ್ ಸ್ಪೇಸ್ ಇದೆ. ಬಹಳ ದೊಡ್ಡ ಸಮಸ್ಯೆ ಇರೋದು ಕಾಲಕ್ಕೆ ಸಂಬಂಧಪಟ್ಟಿದ್ದು, ಬಹಳ ದೊಡ್ಡ ಸಮಸ್ಯೆ ಇರೋದು ದೇಹಕ್ಕೆ ಸಂಬಂಧಪಟ್ಟಿದ್ದು. ಸೊ ಮನಸ್ಸು ಕಾಲದ ಜೊತೆಗೆ ಇದ್ರೆ ದೇಹ ನಿಮ್ಮ ಸ್ಪೇಸಿನ ಜೊತೆಗೆ.
ಸೊ ಮೈಂಡ್ ಅಂಡ್ ಸ್ಪೇಸ್ ಇವೆರಡು ಎಷ್ಟು ಬಿಕ್ಕಟ್ಟಿಲಿವೆ ಅಂತ ನಮ್ಗೆ ಯಾರು ಅರ್ಥವಾಗದಿರೋದು ಈ ಕವಿತೆಯ ಬಹಳ ಸಮಸ್ಯೆ. ದರ್ ಇಸ್ ಎ ಹ್ಯೂಜ್ ಕಾನ್ಫ್ಲಿಕ್ಟ್ ಅದು ನಡೀತಾ ಇದೆ ಮೈಂಡ್ ಅಂಡ್ ಬಾಡಿ ಮಧ್ಯೆ, ಅದು ಟೈಮ್ ಅಂಡ್ ಸ್ಪೇಸ್ ಮಧ್ಯೆ. ಸೊ ಟೈಮ್ ಅಂಡ್ ಸ್ಪೇಸ್ ಅಂಡ್ ಮೈಂಡ್ ಅಂಡ್ ಬಾಡಿ ಇವುಗಳಿಗೆ ಇವು ಒಂದು ಒಟ್ಟು ಅಂಧದಲ್ಲಿ ಸಂಬಂಧದಲ್ಲಿ ಸೇರ್ಕೊಂಡಿವೆ ಅಂತ ನಾವು ಅಂದ್ಕೊಂಡಿದ್ರೆ, ಆದರೆ ಅವರೊಳಗಿರುವಂಥ ಬಿರುಕು ನಮ್ಗೆ ಅರ್ಥವಾಗಲ್ಲ. ಇದನ್ನು ತೋರಿಸೋದಕ್ಕೆ ಅಲ್ಲಂಪ್ರಭು ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ. ಅದಕ್ಕೆ ಅವರು 2 ಪದಗಳನ್ನು ಬಳಸಿದರು. ಒಂದು ಮೈಯ ಗಾಯ, ಇನ್ನೊಂದು ಕಣ್ಣ ಗಾಯ. ಮೈಯ ಗಾಯವನ್ನು ಅರಿಯಬಹುದಲ್ಲದೆ ಕಣ್ಣ ಗಾಯವನ್ನು ಅರಿಯಲೂಬಾರದು. ಈ 2 ಪದ ಏನು ಹೇಳ್ತವೆ ಅಂತನ್ನೋದನ್ನ ನಾವು ಅರ್ಥ ಮಾಡೋದಕ್ಕೆ ಬಹುಶಃ ನಮ್ಮ ಜೀವನಾವಧಿಯ ಕಾಲವೂ ಸಾಲುವಾರು ಅಂತ ನಾನು ಅನ್ಕೊಂಡಿದ್ದೆ. ಮಯಗಾಯ ಅಂದ್ರೆ ಮಯಗಾಯ ಅಂತ ಅನ್ನೋದನ್ನು ಬಹಳ ಸರಳವಾಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ, ನೀವು ಅಬ್ಸ್ಟ್ರಾಕ್ಟ್ ಹೋಗೋದು ಕವಿತೆಯನ್ನ ಇನ್ನೊಂದು ಮಾತ್ರ ಮುಂದುವರಿಸ್ತೀರ. ಮೊದಲು ಒಂದು ಡೆಫಿನೇಷನ್ ತರದ್ದು ಒಂದು ಇದನ್ನ ಹೇಳೋದಕ್ಕೆ ಪ್ರಯತ್ನಿಸ್ತೀನಿ. ಏನು ಅಂತಂದ್ರೆ, ಕಾವ್ಯವನ್ನ ನೀವು ಸೃಷ್ಟಿ ಮಾಡುವಾಗ ಅರ್ಥದಿಂದ ಬಿಡುಗಡೆಗೊಳ್ಳಬೇಕು. ಅಂದ್ರೆ ಯು ಶುಡ್ ನಾಟ್ ಸ್ಲೇವ್ ಟು ಮೀನಿಂಗ್, ಅರ್ಥಕ್ಕೆ ಅಧೀನರಾಗಿರ್ಬಾರ್ದು. ಅಂದ್ರೆ ಅಬ್ಸ್ಟ್ರಾಕ್ಟ್ ಬಹಳ ಇಂಪಾರ್ಟೆಂಟ್. ನಮ್ಮ ಕವಿಗಳಿಗೆ ಇವತ್ತು ನನಗೆ ಅನ್ಸೋ ಮಟ್ಟಿಗೆ ಬಹಳ ದೊಡ್ಡ ಪ್ರಾಬ್ಲಮ್ ಇರೋದು, ದೇ ನೆವರ್ ಅಂಡರ್ಸ್ಟ್ಯಾಂಡ್ ಆಕ್ಚುಲಿ ವಾಟ್ ಇಸ್ ಅಬ್ಸ್ಟ್ರಾಕ್ಟ್. ಅಬ್ಸ್ಟ್ರಾಕ್ಟ್ ಅಂದ್ರೆ ಏನು ಅಂತಂದ್ರೆ ಅರ್ಥವಾಗದೇ ಇರೋದ್ರಿಂದ ಅದು ಬಹಳ. ಬಟ್ ಕವಿತೆಯನ್ನು ಕುರಿತು ಮಾತಾಡುವಾಗ ನೀವು ಅಬ್ಸ್ಟ್ರಾಕ್ಟ್ ಇಂದ ಅದನ್ನು ಕೋಡಿಂದ ಬಿಡಿಸಿ ಅದನ್ನು ಅರ್ಥಕ್ಕೆ ತಗೊಳ್ಬೇಕು. ಸೊ ಸಹೃದಯನ ಕೆಲಸ, ಕವಿಯ ಕೆಲಸ ಎರಡೂ ಸಂಪೂರ್ಣವಾಗಿ ವಿದ್ವಾದ ಒಂದು ಕೆಲಸ. ಮೊದಲು ಅಬ್ಸ್ಟ್ರಾಕ್ಟ್ ಅನ್ನು ಕ್ರಿಯೇಟ್ ಮಾಡೋದನ್ನ ನಮ್ಮ ಕವಿಗಳು ಪ್ರಾಕ್ಟೀಸ್ ಮಾಡಬೇಕು. ಸೊ ಅದರಿಂದ ಅಲ್ಲಂಪ್ರಭು ನಮ್ಗೆ ಅರ್ಥವಾಗಲ್ಲ, ಅಥವಾ ಬಹಳ ಶ್ರೇಷ್ಠವಾದ ಕವಿತೆ ಯಾವುದು ನಮ್ಗೆ ಅರ್ಥವಾಗಲ್ಲ ಅನ್ನೋದು ಮಾತುಗಳು ಬರ್ತದೆ. ಆಮೇಲೆ ತತ್ವಪದಗಳಲ್ಲಿ ಎಷ್ಟೋ ಪದಗಳು ಸಾಲುಗಳು ನಮಗೆ ಅರ್ಥವಾಗೋದಿಲ್ಲ. ಯಾಕೆಂದ್ರೆ ಅದರ ಒಂದು ಪದ ಮತ್ತೊಂದು ಪದ ಅವು ಹೇಗೆ ಕನೆಕ್ಟ್ ಆಗಿರ್ತವೆ ಅಂತಂದ್ರೆ, ನಾವು ನಮ್ಮ ತರ್ಕಲೋಕದಿಂದ ಅಂದ್ರೆ ನಮ್ಮ ಇಂದ್ರಿಯಗಳ ಮೂಲಕ ನಾವು ಇಟ್ಕೊಂಡಿರುವಂತಹ ಅರ್ಥಗಳಲ್ಲಿ ಅದನ್ನು ಜೋಡಿಸ್ಕೊಳ್ಳೋಕೆ ಸಾಧ್ಯನೇ. ಸೊ ಈಗ ಬಹಳ ಸರಳವಾಗಿ ಎಲ್ಲರೂ ಅರ್ಥವಾಯಿತು ಅಂತ ಹೇಳ್ತಾ ಇದ್ದಾರೆ ಜಗತ್ತಿನಲ್ಲಿ. ಬೆಟ್ಟದ ನಲ್ಲಿಕಾಯಿ, ಸಮುದ್ರದ ಉಪ್ಪಿಗೂ ಎತ್ತರದಿಂದ ಸಂಬಂಧ. ಆಕ್ಚುಲಿ ಸಂಬಂಧ ಇದೆ ಅಂತ ಹೇಳ್ತಿದ್ಯಾ ಪದ್ಯ, ಅಥವಾ ಸಂಬಂಧ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆಯಾ, ಅಥವಾ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದೆಯಾ? ಬೆಟ್ಟದ ನಲ್ಲಿಕಾಯಿ, ಸಮುದ್ರದೊಳಗಡೆ ಉಪ್ಪು, ಎತ್ತರದಿಂದ ಸಂಬಂಧವೇ. ಅನೇಕ ಜನ ಎಲ್ಲ ನಾವು ಆಗಲೇ ಪರಮಾಣು ಹೊಡಿಸ್ಬಿಟ್ಟಿದ್ವಿ. ಇದು ಯಾಕಂದ್ರೆ ನಲ್ಲಿಕಾಯಿಯು ಹುಳಿಯಾಗಿರುತ್ತೆ, ಸಮುದ್ರದ ಉಪ್ಪು ಹುಳಿ ಮತ್ತು ಉಪ್ಪುಗಳು ಜೊತೆ ಸೇರಿದ್ರೆ ಒಂದು ಆಹ್ಲಾದಕರವಾದ ಒಂದು ರುಚಿ ನಮಗೆ ಎಲ್ಲ ಸಿಗುತ್ತೆ. ಸೊ ಇದು ಪಾಕಶಾಸ್ತ್ರದಿಂದ ಬಂದಿರುವ ತಿಳುವಳಿಕೆ. You have bring down this abstract into your kitchen. ಕಿಚನ್ ನಲ್ಲಿ ನಮ್ಗೆ ಸಿಕ್ಕಿರಬಹುದಾದ ಒಂದು ಸೊಲ್ಯೂಷನ್ಗೆ ನಾವು ಪಾಪ ಅಲ್ಲಂಪ್ರಭು ಕ್ರಿಯೇಟ್ ಮಾಡಿ ಹೇಳಿದ ಅಬ್ಸ್ಟ್ರಾಕ್ಟ್ ಅನ್ನ ನಮ್ಗೆ ಅರ್ಥವಾಯ್ತು ಅಂತ ಎಲ್ಲ ಮನುಷ್ಯರು ಕ್ಲಾಸ್ಗಳಲ್ಲಿ ಪಾಠ ಹೇಳಿದ್ದಾರೆ. ಹಾಗೆ ಸಾಕಷ್ಟು ಜನ ನಾವು ಬರೆದು ಇರ್ತೀವಿ ಮತ್ತು ಅದನ್ನು ನಿಜ ಅಂತ ಕೂಡ ಓದಿದ್ವಿ ಮತ್ತು ಕೇಳಿದವರು ಕೂಡ ಕನ್ವಿನ್ಸ್ ಆಗುತ್ತೆ. ಕರೆಕ್ಟ್ ಅವ್ರಿಗೆ, ಯಾಕಂದ್ರೆ ಎಲ್ಲರಿಗೂ ಹುಳಿಯ ಎಕ್ಸ್ಪೀರಿಯನ್ಸ್ ಇದೆ, ಎಲ್ಲರಿಗೂ ಉಪ್ಪಿನ ಎಕ್ಸ್ಪೀರಿಯನ್ಸ್ ಇದೆ. ಉಪ್ಪು ಮತ್ತು ಹುಳಿಗಳನ್ನ ಜೊತೆ ಸೇರಿಸಿದರೆ ಉಂಟಾಗಬಹುದಾದಂಥ ರುಚಿಯ ಎಕ್ಸ್ಪೀರಿಯನ್ಸ್ ಕರೆಕ್ಟ್ ಇದೆ ಅಂತ ಒಂದು. ಆದ್ರೆ ಮುಂದಕ್ಕೆ ಅದು ಕೋಗಿಲೆ ಮತ್ತು ಮಾವಿನ ಚಿಗುರಿಗೆ ಹೇಳುವಾಗ ಆಗ ಮತ್ತೆ ದೇರ್ ಇಸ್ ಒನ್ ಮೋರ್ ಕನ್ಸ್ಟೆಂಟ್ ಈಸ್ ವಸಂತ ಕಾಲ. ಅಂದ್ರೆ ಚಿಗುರಿನ ವಸಂತ ಕಾಲದ ಮಾವಿನ ಚಿಗುರು ನೋಡಿದಾಗಲೇ ಕೋಗಿಲೆ ಆಗ್ತದೆ. ಕೋಗಿಲೆ ಯಾಕೆ ಆಡುತ್ತೆ, ಅದಕ್ಕೆ ಕೋಗಿಲೆ ಯಾಕೆ ಆಡುತ್ತೆ ಅಂತ ಅನ್ನೋದನ್ನು ಮನುಷ್ಯರು ಗ್ರಹಿಸಿಕೊಂಡಂತೆ ಅದಕ್ಕಿರುವಂತ ಅದು ವಸಂತ ಕಾಲ ಮತ್ತು ಅದರದ್ದು ಲೈಫ್ ಸೈಕಲ್ ನೋಡಿ ಅದು ಆ ಕಾಲಕ್ಕೆ ಅದು ಒಂದು ಬ್ರೀಡಿಂಗ್ಗೆ ರೆಡಿ ಆಗ್ತಿರುತ್ತೆ. ಸೊ ಅದು ಒಂದು ಮೇಚನ್ನ ಹುಡ್ತಾ ಇರುತ್ತೆ, ಅದಕ್ಕೆ ಆಡುತ್ತೆ ಮತ್ತು ಆ ಚಿಗುರನ್ನ ಎಲ್ಲ ಕೋಗಿಲೆಗಳು ಅಟ್ರಾಕ್ಟ್ ಮಾಡೋದ್ರಿಂದ ಆ ಕೋಗಿಲೆ ಕಡೆ ಬರ್ತದೆ. ಬಂದಾಗ ಈ ಗಂಡು ಕೋಗಿಲೆ ಅದನ್ನು ಇಟ್ಸ್ ವೆರಿ ಮ್ಯಾಸ್ಕ್ಯುಲೈನ್ ಇಂಟರ್ಪ್ರಿಟೇಷನ್ ಏನೋ ತುಂಬಾ ನಾನ್ಸೆನ್ಸಿಕಲ್ ಆಗಿದೆ ಅದನ್ನು. ಬಟ್ ಅದನ್ನು ನಾವು ಎಷ್ಟು ಸೊಗಸಾಗಿ ವರ್ಣಿಸಿಕೊಂಡು ಹೇಳ್ಕೊಂಡು ಒಪ್ಕೊಂಡು ಇದೀವಿ ಅಂತಂದ್ರೆ ನಾವು ಇದನ್ನು ಕ್ವಶನ್ ಮಾಡ್ಕೊಂಡಿಲ್ಲ, ಪ್ರಾಬ್ಲಮ್ ಮಾಡ್ಕೊಂಡಿಲ್ಲ. ಸೊ ಹಾಗಾಗಿ ಇವತ್ತು
ಇಲ್ಲಿ ಓದಿದ ಎಲ್ಲ ಕವಿಗಳಿಗೆ ಒಂದೊಂದು ಗಾಢವಾಗಿ ಡಿಸ್ಟರ್ಬ್ ಮಾಡೋ ಅವ್ರಿಗೆ ಹೇಳ್ಬೇಕಾದಿದೆ ಅಂತ ಅನ್ನೋದು ಖಚಿತವಾಗುತ್ತೆ. ಸೊ ದೇ ಹ್ಯಾವ್ ಸಮಥಿಂಗ್ ಟು ಶೇರ್. ಯಾರ ಜೊತೆ ಶೇರ್ ಮಾಡ್ಕೊಂಡು ಕವಿ ಹೇಗೆ ಹೇಳ್ಬೇಕು? ಕವಿ ಹೇಳೋದಕ್ಕೆ ಒಂದು ಹೇಳುವ ಲೋಕ ಒಂದು ಮುಂದೆ ಇದೆ ಅಂತಂದ್ರೆ ಅವರ ಧೋರಣೆನೇ ಬೇರೆ. ಉದಾಹರಣೆಗೆ ಪತ್ರಕರ್ತರಾಗಿರೋದು ತುಂಬಾ ಪದ್ಯದಲ್ಲಿ ಇನ್ಫ್ಲೂಯೆನ್ಸ್ ಇದೆ. ಬಹುಶಃ ಪತ್ರಕರ್ತರಾಗಿದ್ದರೆ ಆ ರೀತಿಯ ಬರೆಯಕ್ಕಾಗ್ತದೆ. ಅಂದ್ರೆ ಪತ್ರಕರ್ತರು ಬರೀತಾ ಇರೋ ರೀತಿ ಮತ್ತು ಕವಿತೆ ರೀತಿಯ ನಡುವೆ ಒಂದು ದೊಡ್ಡ ಅಗಾಧವಾದ ಒಂದು ಅಂತರ ಇದೆ. ಕವಿತೆ ಇಟ್ ವಿಲ್ ನಾಟ್ ಅಕ್ಸೆಪ್ಟ್ ದಟ್ ಕೈಂಡ್ ಆಫ್ ಅಗ್ರೆಷನ್ ಅಂತ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಿದ್ರೆ ನಮಗೆ ಅದು ಅರ್ಥವಾಗ್ತಿರೋದು. ಅತ್ಯಾಚಾರಿ ಇದ್ದಾನೆ ಅಂತಂದ್ರೆ ಅವನ ಮರ್ಮಾಂಗವನ್ನು ಕತ್ತರಿಸಿಬಿಟ್ರೆ ಪರಿಹಾರ ಸಿಕ್ಬಿಡುತ್ತೆ. ಸಮಸ್ಯೆ ಇರೋದು ಮರ್ಮಾಂಗದಲ್ಲ, ಸಮಸ್ಯೆ ಇರೋದು ಮೆದುಳಿನಲ್ಲಿ. ಸೊ ಯುವರ್ ಮ್ಯಾಸ್ಕ್ಯುಲಿನಿಟಿ ಇಫ್ ದಟ್ ಈಸ್ ಸೆಟ್ ಇನ್ ಯುವರ್ ಮೈಂಡ್, ಅದನ್ನೇ ಕತ್ತರಿಸ್ತೀಯಪ್ಪ. ಸೊ ಮರ್ಮಾಂಗ ಅದು ಹಂಗಾಗಿ ಇದಕ್ಕೆ ತುಂಬಾ ಹೊರಟು ಉದಾಹರಣೆ ನಾನು ಡಿಸೆಕ್ಟ್ ಮಾಡಿ ನಿಮ್ಮ ಪದ್ಯ ಮೇಲೆ ತೀರ್ಪು ಕೊಡ್ತಾ ಇಲ್ಲ. ಏನು ಹೇಳ್ತದೆ, ನಾವಿಲ್ಲಿರೋ ಈ ನಮ್ಮ ಇಡೀ ಪ್ರೋಸೆಸ್ ಆಫ್ ಈ ಜರ್ನಿ ಇದು ನಮಗೆ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಪೊಯೆಟ್ ಅಂಡ್ ಪೊಯಿಟ್ರಿ. ಏನು ಅವ್ರದ್ದು ಚಾಲೆಂಜಸ್ ಇದು, ಯಾಕೆ ಬೇಕು ಪೊಯಿಟ್ರಿ ಅಂತ ತಿಳ್ಕೊಳ್ಳೋದಕ್ಕೆ ಅಂತ ನಾವು ಭಾಳ ಪ್ರಯತ್ನ ಮಾಡ್ತಿರೋದ್ರಿಂದ ಇದನ್ನ ತೀರ್ಕೊಳ್ಳೋದಕ್ಕೆ ದಿಸ್ ಗುಡ್, ದಿಸ್ ಇಸ್ ಬ್ಯಾಡ್, ದಿಸ್ ಇಸ್ ಮಾಡರೇಟ್ ಅಂತ. ಸೊ ನಾವು ಬೇಸಿಗಾಗಿ ಪರೀಕ್ಷೆಯಲ್ಲಿ ಮಾರ್ಕ್ಸ್ ಹಾಕಿದಾಗ ಆಗ್ತಿದ್ದೀವಿ ಅಂತ ದಯಮಾಡಿ ತಿಳಿಬಿಡಿ. ಆ ಉದಾಹರಣೆ ಕೊಡಿ. ಅಂದರೆ ಒಂದು ಪೊಯಿಟ್ರಿ ಆ ಥರದ ಇದ್ರೊಳಗೆ ಅದು ಅಲ್ಲಂಪ್ರಭು ಹೇಳಿದ ಮೈಯ ಗಾಯಕ್ಕೆ ಇವರು ಓದಿದ ಪದ್ಯ ಬೆಸ್ಟ್ ಎಕ್ಸಾಂಪಲ್. ಅದು ಕಣ್ಣುಗಾಯವಾಗಿದ್ದರೆ ಅದು ಮೆದುಳು ಕೂತಿರುವಂಥ ಮೆಸ್ಕ್ಯುಲಿನಿಟಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಹಾಗೆಯೇ ರೂಮಿಯವರು ತಾಯಿ ಬಗ್ಗೆ ಹೇಳೋದಕ್ಕೆ ತಾಯಿಯ ಹೊರೆಯನ್ನು ಹೊರಿಸಿದೆ, ಅದನ್ನು ಸೆಲೆಬ್ರೇಟ್ ಮಾಡಿ ಇದು ಮಾಡಿದೆ, ಅದನ್ನು ಬಿಡಿಸಿ ನೋಡ್ತೀನಿ ಅಂತ ಅವ್ರು ಹೇಳ್ತದ್ರು ಕೂಡ. ಮತ್ತು ಅದು ಆ ಹೊರೆಸಿರುವ ಜಗತ್ತಿನ ಪಾರಾಗೋದು ಕೂಡ ಇನ್ನೊಂದು ಟ್ರ್ಯಾಪ್, ಫ್ರಮ್ ಒನ್ ಟ್ರ್ಯಾಪ್ ಟು ದಿ ಅದರ್ ಟ್ರ್ಯಾಪ್. ಸೊ ಹಾಗಾಗಿ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದಾರೆ. ಬಟ್ ಅದು ಪೂರ್ಣವಾಗಿ ಅವ್ರು ಏನು ಅಂದ್ಕೊಂಡ್ರು ಮತ್ತು ಅವ್ರು ಏನು ಬರೆದ್ರು ಅವೆರಡರ ನಡುವೆ ವ್ಯತ್ಯಾಸ ಇದೆ. ಸೊ ತಲೆ ಒಳಗಿದ್ದ ಅವರು ಪರಿಭಾವಿಸಿದ ಕಲ್ಪನೆಯು ಮಾತಿನಲ್ಲಿ ಹೇಳಿದ ಕಲ್ಪನೆಯು ಬಹಳ ನಡುವೆ ಬಹಳ ಬಿಕ್ಕಟ್ಟಿದೆ. ಸೊ ಇವುಗಳನ್ನ ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನಿಸ್ಬೇಕು. ಆ ಪ್ರಯಾಣಗಳಿಗೆ, ಅನಿರೀಕ್ಷಿತವಾದ ಪ್ರಯಾಣಗಳಿಗೆ ನಾವು ಸಿದ್ಧವಾಗಿರ್ಬೇಕು. ಕವಿತೆಗಳಿಗೆ ಅನಿರೀಕ್ಷಿತ ಪ್ರಯಾಣ ಯಾವುದು ಅಂತಂದ್ರೆ ಮತ್ತೆ ಅದು ಕೇಳಿದ್ರಲ್ಲ, ಇದು ತುಂಬಾ ಆತ್ಮಕೇಂದ್ರಿತವಾದ ಎಕ್ಸಸೈಸ್ ಇದೆ. ಆದರೆ ಬರದ ತಕ್ಷಣವೇ ಅದರಿಂದ ನೀವು ಡಿಸೋನ್ ಮಾಡದೆ ಹೋದ್ರೆ, ಇಫ್ ಯು ಡೋಂಟ್ ಡಿಸೋನ್ ಯುವರ್ ಓನ್ ಕ್ರಿಯೇಷನ್, ಯು ವೋಂಟ್ ಗ್ರೋ ಆಸ್ ಅ ಪೊಯೆಟ್. ನೀವು ಕವಿಯಾಗಿ ಬೆಳಿಬೇಕು ಅಂತಂದ್ರೆ ಬರದ ತಕ್ಷಣವೇ ಅದರಿಂದ ನೀವು ರಾಕೆಟ್ ಆಕಾಶಕ್ಕೆ ನೆಗೆದ ಮೇಲೆ ಅವೆಲ್ಲ ಅದರ ಕೆಲಸ ಏನಂದ್ರೆ ಅದು ಪುಷ್ ಮಾಡಿದ್ಮೇಲೆ ಸೊ ಇಟ್ ವಿಲ್ ಡಿಸ್ಕನೆಕ್ಟೆಡ್ ಫ್ರಮ್ ಇಟ್ ಯೂನಿಟ್. ಸೊ ಅದಕ್ಕೆ ಒಂದು ಸ್ವತಂತ್ರ ಸಿಗುತ್ತೆ. ಬಹಳ ಅದ್ಭುತವಾದ ರೂಪ. ಎಲ್ಲ ಹೋದ್ಮೇಲೆ ಅದನ್ನ ಈ ಎಲ್ಲ ಬಂಧನಗಳಿಂದ ದಾಟಿಸೋದಕ್ಕೆ ಈ ವಾಹಕಗಳು ಬೇಕು. ಅದು ಹೋದ್ಮೇಲೆ ನೋಡಿ ಅದಕ್ಕೆ ಒಂದು ಯಾವಾಗ ಗುರುತ್ವಾಕರ್ಷಣೆಯಿಂದ ಆಚೆ ಹೊರಟೋದ್ಮೇಲೆ ಪಾಡಿಕದ. ಸೊ ಕವಿತೆಯ ಅರ್ಥವೂ ಕೂಡ ಹೀಗೆ ರೆಕ್ಕೆಗಳನ್ನ ಕಳಿಸ್ಕೋಬೇಕು. ಎಲ್ಲ ಕಾಲ ಅಲ್ಲೂ ಹೋಗ್ಬಿಟ್ಟು ರೆಕ್ಕೆ ಇಟ್ಕೊಂಡ ಪ್ರಯೋಜನ ಇಲ್ಲ. ಬಿಕಾಸ್ ಯು ಡೋಂಟ್ ನೀಡ್ ವಿಂಗ್ಸ್ ಅಟ್ ಆಲ್ ಟು ಫ್ಲೈ. ಆ ಎನ್ವೈರ್ಮೆಂಟ್ ಅಲ್ಲಿ, ಆ ಸ್ಪೇಸ್ ಒಳಗೆ ಇದು ಇಟ್ಸ್ ಕಂಪ್ಲೀಟ್ ಅಂದ್ರೆ ಫ್ರೀ ವಿಲ್ಲಿನ ವರ್ಲ್ಡ್. ಅದು ಅಲ್ಲಿ ತೇಲೋದಕ್ಕೆ ನಿಮ್ಗೆ ರೆಕ್ಕೆ ಅವಶ್ಯಕತೆ ಇಲ್ಲ. ತೇಲುವ ರೆಕ್ಕೆಯ ಅವಶ್ಯಕತೆ ಇಲ್ಲದ ಜಗತ್ತಿನಲ್ಲಿ ರೆಕ್ಕೆ ಇಟ್ಕೊಂಡಿದ್ದೀವಿ ಅಂತ ಅನ್ನೋದು ಅದು ಸ್ವಾತಂತ್ರ್ಯಕ್ಕೆ ಅದು ಅಲ್ಲಿನ ಲೋಕಕ್ಕೆ ನೋಡಿದ್ರೆ ರೆಕ್ಕೆ ಇಟ್ಕೊಳ್ಳೋದು ಒಂದು ಹೇಗೆ ಭಾರತ ಕಡೆ. ಆಮೇಲೆ ಈ ಮಾತು ಇದು ನಾನು ಮತ್ತು ನೀವು ಅಂತ ಆಗ್ಬೇಕು, ನಾನು ಮತ್ತು ನೀನು ಅಂತ ಆಗ್ಬೇಕು ಮಾತಾಡೋವಾಗಷ್ಟೇ. ಸೊ ಈಗ ಭೂಮಿಯವರ ಪ್ರಶ್ನೆಗೆ ಯಾರಾದರೂ ಆನ್ಸರ್ ಮಾಡೋದಿದ್ರು ಅವ್ರು ನಿಮಗೇನಾದ್ರು ನೋಡಿದ್ರೆ ನೀವು ಮಧ್ಯೆ ತೂಕೊಂಡು ಹೋಗ್ಬಿಡ್ಬೋದು. ಸೊ ಇಲ್ಲಾಂದ್ರೆ ಈ ಪ್ರವಚನ ಮಾತ್ರ ಹೊರಡ್ಬೋದು, ವೆರಿ ಡೇಂಜರಸ್. ಆಮೇಲೆ ಕೆಲವು ಕೇಳಿದ್ದೀನಿ ನಾನು, ಲಕ್ಷ್ಮೀ ತೋರ್ಪಾಡಿಯವರು ಅಥವಾ ಕೆಲವು ಸ್ವಾಮಿಗಳು ಮಾತಾಡ್ತಾ ಇರ್ತಾರೆ, ಭಗವದ್ಗೀತೆಗಳು ಉಪನ್ಯಾಸ ಮಾಡ್ತಿರ್ತಾರೆ. ಗೋಖಲೆ ಇನ್ಸ್ಟಿಟ್ಯೂಟ್ ಹೋದರೆ ಅಲ್ಲಿ ಶತಾವಧಾನಿ ಗಣೇಶ್ ಅವರು ಮಾತಾಡ್ತಿರ್ತಾರೆ. ಇದು ಈ ಥರದ ಭಾಳ ಜನ ಪಂಡಿತ ಪ್ರವಚನ. ನೀವು
ಮೈ ಕೊಟ್ಟು ಧ್ಯಾನ ಕೊಟ್ಟು ಕೇಳಬೇಕು. ಮತ್ತು ಅವರ ತೋನಲ್ಲಿ ಪಾಪ ಅವ್ರು ಡಿಸ್ಟರ್ಬ್ ಮಾಡಿದ್ರೆ ಮತ್ತು ಅವರು ರೆಕ್ಕೆ ಕಳೆದುಕೊಂಡು ಪಕ್ಷಿ ಇಳ್ತಾರೆ. ಸೊ ಹಂಗಲ್ಲ, ಇದು ನಾ ಆ ಸ್ಕೂಲ್ನವರಲ್ಲ ನಾವು ಅಂತ ಹೇಳಕ್ಕೆ ಹೇಳ್ತೇವೆ. ಸೊ ಹೇಳಿದ್ರೆ ಎಲ್ಲಿ ಬೇಕಾದ್ರೂ ರೂಮ್ ಈ ಥರ ಸ್ಟಾಪ್ ಮಾಡಿ ಏನೋ ಕತೆ ಇಷ್ಟರು ಅಂತ ಪ್ರಶ್ನೆ ಕೇಳಬೇಕು. ಮತ್ತು ಅವ್ರು ಹೇಳಿದ್ರೆ ನಾನೇ ಆನ್ಸರ್ ಮಾಡಬೇಕು ಅಂತಿಲ್ಲ, ಆನ್ಸರ್ ಅಂತ ನಾನು ಅದಕ್ಕೊಂದು ಪ್ರತಿಕ್ರಿಯೆ ತೋರಿಸ್ಬೇಕು. ನಿಮಗೆ ಅವ್ರು ಏನು ಹೇಳ್ತಿದ್ರು ಅಥವಾ ಇಷ್ಟೊತ್ತು ನಾನು ಮಾತಾಡಿದ ಬಗ್ಗೆ ನಿಮ್ಮ ತಕರಾರಿದ್ರೆ ಇಮಿಡಿಯೇಟ್ಲಿ ಅದೇ ಸೋಮಯ್ಯ ಅದು ನಾನು ಹಿಂಗೆ ಅನಿಸ್ತಾ ಇದೆಯಲ್ಲ ಅಂತ ನೀವು ಪ್ರಶ್ನೆ ಕೇಳಬೇಕು. ಅದಕ್ಕೆ 30 ವರ್ಷ ನಂತರ ಕನ್ನಡ ಆಗಿತ್ತು, ಪಾಠ ಹೇಳಿ ಕವಿತೆಗಳನ್ನು ಓದಿರಬೇಕು, ಕಾಲೇಜಲ್ಲಿ ಪಾಠ ಮಾಡಿರಬೇಕು ಅಂತನೋ ಅವಶ್ಯಕತೆ ಇಲ್ಲ. ಚಿಕ್ಕ ಚಿಕ್ಕ ಹುಡುಗರು ಕೂಡ ಒಂದು ಅದ್ಭುತವಾದ ಕವಿತೆಯನ್ನು ಬರೆದು ಯರ್ಮುಂಜ ರಾಮಚಂದ್ರ ಅಂತ ಒಬ್ಬ ಕವಿ ಇದ್ದ ಕನ್ನಡದಲ್ಲಿ. ಆತ ಸತ್ತಾಗ ಅವನಿಗೆ ಇನ್ನೂ 22 ವರ್ಷ. ವೆರಿ ಬಟ್ ಕನ್ನಡದಲ್ಲಿ ಅವನು ಬರೆದಂಥ ಒಂದು 10 ಪದ್ಯಗಳನ್ನು ನೀವು ಇವತ್ತು ಓದಿದ್ರೆ ಇದು 3 ವರ್ಷ ಬದುಕಿದ್ರು ಕೂಡ ಅಂತ ಪದ್ಯ ಬೇಕಾಗಿದೆ. ಜಸ್ಟ್ ಓನ್ಲಿ ಫಾರ್ 22-23 ಇಯರ್ಸ್. ಅವರು ಯಾರೋ ಒಂದು ಕಳೆದಿರೋ ಹೇಗಾಡಿ ಆ ಕಥೆಯನ್ನು ಆ ಪದಗಳ ಕಂಪೋಸಿಷನ್ ಅಬ್ಸ್ಟ್ರಾಕ್ಟ್ ಬಗ್ಗೆ ಹೇಳ್ತಿದ್ದೆ. ಯಾರು ಬಂದರೂ ಕಳೆದಿರಲು ಹೇಗಾಡಿ ಆ ಕಥೆ ಅನ್ನೋದನ್ನು ಮುಂದಕ್ಕೆ ತರಲು. ಅದು ನಿಮಗೆ ಆ ಪದ್ಯ ಎಷ್ಟು ಒಂದು 100 ಸಾರಿ ಓದ್ಕೊಂಡಿದ್ದೀರಿ, 100 ಸಾರಿ ಕೇಳಿದ್ದೀರಿ, ಒಂದ್ಸಾರಿ ಒಂದು ಸೆಮಿಸ್ಟರ್ ಒಂದು 3 ಸಾರಿ ಪಾಠ ಹೇಳಿದ್ರು. ಮಕ್ಕಳಿಗೆ ಯಾಕೆ ಇವರು ಉಚ್ಚತ್ತರ ಈ ಪದ್ಯ ಪಾಠಗಳನ್ನು ಆಡ್ತಾರೆ ಅಂತ ಅನ್ಸಿರ್ಬೋದು. ನಮಗೆ ಇನ್ನೊಂದು ಆ ಪದ್ಯಗಳನ್ನು ಆ ಸಾಲಗಳನ್ನು ಓದಿ ನಮಗೆ ನಾವು ರೋಮಾಂಚಕರಾಗಿ ಅಂಡ್ ಒಂದು ಏನೋ ಒಂದು ವಿಚಿತ್ರವಾದ ಸಿಕ್ಕೋದು ಆ ನಾನು ಯಾಕೆ ಹೇಳಿದ್ರೆ ನಿಮ್ಮಲ್ಲಿ ವಿಶ್ವಾಸ ಕೇಳ್ತೀವಿ ಬರುತ್ತೆ. ಸೊ ಒಂದು ನೀಡ್ ನಾಟ್ ಟು ಲೀವ್ 100 years ಟು ರೈಟ್ ಎ ಗುಡ್ ಪೋಯಮ್. ಸೊ ಗುಡ್ ಪೋಯಮ್ ಅಂದ್ರೆ ಯಾವ ಅನುಭವದ ಟ್ಯಾಕ್ಟಂತ ಬರ್ಬಿಡ್ಬೋದು, ಅಥವಾ ನೀವು ತುಂಬಾ ಸಕ್ಸಸ್ ಮಾಡಿ ಕೂಡ ಬರೆಯೋದಕ್ಕೆ ಆಗದೇ ಇರ್ಬೋದು. ಸೊ ಕ್ರಾಫ್ಟ್ ಈಸ್ ಸಮಥಿಂಗ್ ಡಿಫರೆಂಟ್. ಕವಿತೆಯನ್ನ ಕವಿತೆಯ ಬರೆಯುವ ಕಲಿಕೆ ಇದೆಯಲ್ಲ, ಅದು ತುಂಬಾ ಪ್ರಾಕ್ಟೀಸ್ ಮಾಡಿ ಮಾಡಕ್ ಸಾಧ್ಯ. ಬಟ್ ಅದ್ರಲ್ಲಿ ನಮಗೆ ಎಲ್ಲ ಕಡ್ಡಿ ಅದ್ರ ತರ ಒಂದು ಹಳ್ಳಿಯ ರೂಪಕದಲ್ಲಿ ಹೇಳೋದಾದ್ರೆ, ಹರಿಯುವ ನೀರಿನಲ್ಲಿ ಕಡ್ಡಿಗಳನ್ನೆಲ್ಲ ತೆಗೆದುಕೊಂಡು ಹಾಕಿದ್ರೆ ಯಾವ್ದಾದ್ರು ಒಂದು ಕಡ್ಡಿ ಪ್ರವಾಹದ ವಿರುದ್ಧ ಹೋಗ್ತಾ ಇರುತ್ತೆ, ನೀರಿಗೆ ವಿರುದ್ಧವಾಗಿ ಹೋಗ್ತಾ ಇರುತ್ತೆ. ಸೊ ಅದನ್ನು ಸಂಜೀವಿನಿ ಕಡ್ಡಿ ಅಂತ ಹೇಳ್ತಾರೆ. ಅಂದ್ರೆ ಅದಕ್ಕೆ ಜೀವ ಬರೆಸುವ ಶಕ್ತಿ ಇರುತ್ತೆ. ಸೊ ಡೆಡ್ ಬಿಕಮ್ alive with this help of this stick. ಅದು ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ಹರಿಯುವ ನೀರಿನಲ್ಲಿ ನೀರಿನ ಜೊತೆ ಕೊಟ್ಕೊಂಡು ಹೋಗ್ತಾ ಇರೋ ಅಲ್ಲ, ಅದು ವಿರುದ್ಧ ಹೋಗಿ ಅದನ್ನ ಎತ್ಕೊಂಡು ನೀವು ಪರೀಕ್ಷೆ ಮಾಡಿದ್ದೀರಿ. ಸೊ ಕವಿತೆಗಳಿಗೂ ಹಾಗೇನೆ, ಯಾವ ಪ್ರವಾಹದ ವಿರುದ್ಧವಾಗಿ ಹರ್ಕೊಂಡು ಹೋಗ್ತಾ ಇರ್ತದೆ ಅಂತ ಮಾತು, ಅಂತ ಸಾಲು. ಇಡೀ ಕವಿತೆ ಬೇಕಾಗಿಲ್ಲ, ಒಂದು ಸಾಲು ಸಿಕ್ಕರು ಕೂಡ ಸಾಕು. ಸೊ ಅವು ಕನ್ನಡದಲ್ಲಿ ಉಳಿದೋಗ್ತವೆ, ಎನ್ಚಾಂಟಿಂಗ್ ಆಗಿ ನಮ್ಮನ್ನು ತುಂಬಾ ಡಿಸ್ಟರ್ಬ್ ಮಾಡ್ತಾ ಇರ್ತದೆ. ಅದು ಪಂಪದಲ್ಲಿ ಅಲ್ಲೊಬ್ಬರಲ್ಲಿ ಅಕ್ಕಮಾದವಿದ್ದು ಇಡಿಕಿರುದು ತುಂಬಿವೆ. ಸೊ ಯಾಕೆಂದ್ರೆ ಅವರೆಲ್ಲ ದೇ ಲೀವ್ಡ್ ಆಕ್ಚುಲಿ ಪೊಯಿಟ್ರಿ, ಕವಿತೆಯಾಗಿ ಬದುಕಿದವರು. ಸೊ ಅದನ್ನ ಎಲ್ಲ ಕವಿಗಳಲ್ಲಿ ವಿನಿಸೋದು ಅಂತಂದ್ರೆ, ಈ ಲೋಕ ಏನಾದ್ರೂ ಮಾಡಿ ನಿಮ್ಮನ್ನ ಕವಿ ಮಾಡಬಾರ್ದು ಅಂತಲೇ ಪ್ರಯತ್ನಿಸ್ತಾ ಇದೆ. ನೀವು ಕವಿ ಆಗಬೇಕು. ಸೊ ನಾವು ಅಂದಂದಿನ ದಂದುಗದ ಆಮಿಷಗಳಿಗೆ ಒಳಗಾದ್ರೆ, ಈ ಮಾತಿಗೆ ನಾನು ಅಪವಾದ ಆಗಿದೆ ಅಂತ ತಿಳ್ಕೊಬೇಡಿ. ಸೊ ನಾನು 90ರವರೆಗೆ ಎಷ್ಟು ಇಂಟೆನ್ಸ್ ಆಗಿ ಪೊಯಿಟ್ರಿ ಬರೀತಾ ಇದ್ದೆ, ಹಗಲು ರಾತ್ರಿ ಪೊಯಿಟ್ರಿ ಬರೀತಿದ್ದೆ. ನಾನು ಡಿಸ್ಕಾರ್ಡ್ ಮಾಡಿರೋ ಪೊಯಿಮ್ಸ್ 400 ಇರ್ಬೋದು, ಪಬ್ಲಿಷ್ ಮಾಡದೇ ಇರೋದು. ಆಮೇಲೆ ಒಂದ್ಸಾರಿ ಇದಕ್ಕಿದ್ದಂತೆ ನಾಟಕದ ಕೈ ಸಿಗಾಕಿದ್ದೆ. ಸೊ ಜನ ಚಪ್ಪಾಳೆ ಹೊಡೆಯೋದು, ತುಂಬಾ ಅದ್ಭುತವಾಗಿದೆ, ಎಷ್ಟು ಸಾಲು ಚೆನ್ನಾಗಿದೆ ಅಂತ ಹೇಳಿ ಇದೆಲ್ಲ ಕೇಳಿ ನಾನು ಹಾಳಾಗೋದು. ಸೊ ಐ ಸ್ಟಾಪ್ ಟೆಕ್. ಆಮೇಲೆ ಅಂದ್ರೆ ಸುಮಾರು ನಾಟಕಗಳಲ್ಲಿ ಹಾಡುಗಳು ಈಗಾಗಲೇ ಸುಮಾರು ಒಂದು 150ಕ್ಕಿಂತಲೂ ಹೆಚ್ಚು ಹಾಡುಗಳನ್ನು ಬರೆದಿದ್ದೇನೆ. ಕೆಲವು 2-3 ಹಾಡಕ್ಕೆ ರೂಬಿ ಕೂಡ ಮ್ಯೂಸಿಕ್ ಮಾಡಿದ್ರು, ಅದು ಸಂತೋಷ ಸಂಗತಿ ಆದ್ರೂ ಕೂಡ. ಬಟ್ ನನ್ನ ಅಸೋಸಿಯೇಷನ್ ವಿತ್ ಮೈ ಎಂಗೇಜ್ಮೆಂಟ್ ವಿತ್ ಪೊಯಿಟ್ರಿ ಇದೆಯಲ್ಲ, ಅದು ಕೂಡ ನನ್ನ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಇದ್ದೀನಿ. ನಾನು ಮಾಡಿದ ತಪ್ಪನ್ನ ನೀವು ಮಾಡಬಾರ್ದು ಅಂತ. ಅಂದ್ರೆ ಅದಕ್ಕೆ ಬರುವ ದಾರಿಯಲ್ಲಿ ಬರತ್ತು 24 ಗಂಟೆ ನೀವು ಕವಿಯಾಗಿರ್ಬೇಕು, ಯೋಚಿಸ್ತಾ ಇರ್ಬೇಕು. ಇಲ್ಲಾಂದ್ರೆ ಶಿವಪ್ರಕಾಶ್ ಅಂತ 1000 ಪದ್ಯ ಹೆಂಗ್ ಬರೀಕ್ ಸಾಧ್ಯ ಆಯ್ತು? ಅಷ್ಟು ವಾಲ್ಯೂಮಸ್ ಆಗಿ ಲೋಕವನ್ನು ಅಷ್ಟು ಅರ್ಥಗಳಲ್ಲಿ ಅವರು
ಹಿಡಿಯೋದಕ್ಕೆ ಯಾಕೆ ಸಾಧ್ಯ ಆಯಿತು? ಮಲಗುವಾಗ ಒಂದು ಕವಿತೆ ಧ್ಯಾನದಲ್ಲಿ ನೋಡಬೇಕು, ಹೇಳುವಾಗ ಒಂದು ಕವಿತೆ ಧ್ಯಾನದಲ್ಲಿ ಹೇಳಬೇಕು. ಕುವೆಂಪು ಒಂದು ಅದ್ಭುತವಾದ ಸಾಲಿದೆ ರಾಮಾಯಣದ ಶೈಲಿಯಲ್ಲಿ. ಅದು ಅವರು ಇದರಲ್ಲಿ ಅಶೋಕವನದಲ್ಲಿ ಸೀತೆ ಮತ್ತು ಮಂಡೋದರಿ ಇಬ್ಬರು ಭೇಟಿ ಆಗಿರ್ತಾರೆ. ಆ ಬಂದಾಗ ಒಂದು ಸಾಲು ಹೇಳ್ತಾರೆ, ಬಹಳ ಅದ್ಭುತವಾಗಿ. ಅದೇನು ಅಂತಂದ್ರೆ, ಒಂದು ಸ್ವಪ್ನದಿಂದ ಇನ್ನೊಂದು ಸ್ವಪ್ನದಲ್ಲಿ ಎಚ್ಚೆತ್ತಂತೆ. ಒಂದು ಸ್ವಪ್ನದಲ್ಲಿ ಮಲಗಿ ಇನ್ನೊಂದು ಸ್ವಪ್ನದಲ್ಲಿ ಎದ್ದಂತೆ ಅಂತ ಬರೀ. ಒಂದು ಸ್ವಪ್ನದಲ್ಲಿ ಇದ್ದು ಇನ್ನೊಂದು ಸ್ವಪ್ನದಲ್ಲಿ ಎಷ್ಟು ಕಷ್ಟ ಈ ತರದ ಒಂದು ಅಬ್ಸ್ಟ್ರಾಕ್ಟ್ ಅನ್ನು ನೀವು ಹಿಡಿಯೋದಕ್ಕೆ ಅಂತ. ಅದಕ್ಕೆ ಹೇಳಿದ್ರು, ಇವು ಮತ್ತಲ್ಲಿ ಆಂಬಿಷಿಯಸ್ ಆಗಿರ್ಬೇಕು ಕವಿ, ಮಹತ್ವಾಕಾಂಕ್ಷಿ ಆಗಿರ್ಬೇಕು. ಅಂದಂದಿನ ದುಂದುಗಳಿಗೆ ನೀವು ಬರಿಬಾರ್ದು ಅಂತಲ್ಲ. ಇಲ್ಲಿ ಕುತ್ಕೊಂಡು ಇಲ್ಲೇ ಒಂದು ಸಾಲು ಬರಿದೆ ನಾನು ಅಂತ ಮೋಹನ್ ಮುರಳಿ ಹೇಳಿದ್ರು, ಏನು ತೊಂದರೆ ಇಲ್ಲ. ಬಟ್ ಅಂತ ಸಾಲು ಅವನು ತುಂಬಾ ಅದು 16 ವರ್ಷಗಳಿಂದ ಅವನನ್ನ ಕಾಡಿಸ್ತಾ ಇದ್ದೆ. ಇಲ್ಲಿ ಕೂತ್ಕೊಂಡಾಗ ತಕ್ಕಂತ ಹೊಡೆದು ಬಿಡ್ಬೋದು. ಹೇಗೆ ಅಂತಂದ್ರೆ, ಯಾವತ್ತೂ ಹಿಡಿಯದೇ ಇದ್ದಂತ ವೀಣೆಯ ತಂತಿ ಒಂದು ಗಾಳಿಗೆ ಅದು ಬಿಡಬಹುದು. ನೀವೆಲ್ಲ ತುಂಬಾ ಶ್ರುತಿ ಮಾಡಿ ಮೀಟಪ್ ಹೋದಾಗ ಅದನ್ನು ಸೌಂಡ್ ಮಾಡದೇ ಇರ್ಬೋದು, ಬಟ್ ಗಾಳಿ ಅಡಗಿರ್ಬೋದು. ಸೊ ಗಾಳಿಯ ಬೆರಳು ಸೋಕಿ ಬಿಡಿದ ವೀಣೆ ನಾವು ಅಂತ ಒಂದು ಸಾಲಿನಲ್ಲಿ ಇದೆಲ್ಲ ಹಾಗೆ ತಂತಿ. ಅದು ಹಾಗಾಗಿ ಸಂತೆಯಲ್ಲಿ ಕುತ್ಕೊಂಡು ಕೂಡ ಒಂದು ಒಳ್ಳೆ ಕವಿತೆ ಹಾಡಿದವರಿದ್ದಾರೆ. ಶರೀಫರೆಲ್ಲ ಹೇಳಿದ್ದು ಏಕಾಂತ ಕೂತ್ಕೊಂಡು ಹೇಳಿದ್ದಲ್ಲ, ಸರ್ವಜ್ಞ ಅವೆಲ್ಲ ಹೋಗ್ಬಿಟ್ಟು ಹಂಗಾಗ್ಬಿಟ್ಟು ಆಗ್ಲೇ ಬಂದಿದ್ದು. ನಾನು ಅಶ್ವಿನಿ ಹೇಳಿದ್ರು, ಕಾಕಮ್ಮ ಲೋಕಾಂತ ಕರಿ ಏಕಾಂತಕ್ಕೆ ಅಂತ. ಸೊ ಏಕಾಂತ ಅಂತಂದ್ರೆ ಒಬ್ಬರೇ ತನ್ನೊಳಗೆ ನಾನು ಇರೋದು ಅಂತಲ್ಲ, ನಿಮ್ಮೊಳಗೆ ಕವಿತೆ ಇರುವುದು ಎಂದು ಅರ್ಥ. ಸೊ ನಿಮ್ಮೊಳಗೆ ಯು ಅಲೋ ಪೊಯಿಟ್ರಿ ಟು ಲಿವ್ ವಿದಿನ್. ನಿಮ್ಮೊಳಗೆ ಕವಿತೆ ಆಹ್ವಾನ ಮಾಡ್ಕೊಳ್ಳೋದಕ್ಕೆ ಏಕಾಂತ ಅಂತ ಕರಿಬೇಕು ಹೊರತು ನಾನು ಬಾಗ್ಲಾಕೆ ಮಕ್ಕಳೆಲ್ಲ ಕಚ್ಚೆ ಕಳಿಸಿ ಯಾರು ಹೆಸರು ಮಾಡಬಾರ್ದು. ನಾನು ಸುಮಾರು ಜನ ನಮ್ಮ ಕವಿ ಇತರ ಮನೆಗಳೆಲ್ಲ ನೋಡಿದ್ದೀವಿ. ಅವ್ರ ಹೆಂಡತಿ ಮಕ್ಕಳು ವಿಷ ಮಾಡೋದು ಅದು ಏಕಾಂತ ಕೊಟ್ಟಿ ಅಲ್ಲೋದ್ರೆ ಏನೋ ಒಂದು ಧ್ಯಾನ ಸ್ಥಿತಿ. ಐ ಡೋಂಟ್ ಬಿಲೀವ್ ದಟ್. ನಮ್ಮ ಕನ್ನಡ ಯಾವ ಕವಿ ಅಲ್ಲಿ ಒಂದು ಯುದ್ಧ ಮಾಡ್ಕೊಂಡು ಕವಿತೆ ಬರ್ತದೆ. ಪಂಪ ಆ ಒಂದು ಯುದ್ಧ ಭೂಮಿಗೆ ಹೋಗಿ ಅಲ್ಲೆಲ್ಲ ಹೋಗಿ ಜನ ಸತ್ತಲ್ಲ ನೋಡ್ಕೊಂಡು ಬಂದು ಕೂತ್ಕೊಂಡು ಇಲ್ಲಿ ಒಂದು ಪ್ರೇಮ ಕವಿತೆ ಬರೀತಾರೆ. ಅವನಷ್ಟು ಇಂಟೆನ್ಸ್ ಆಗಿ ಪ್ರೀತಿಯನ್ನು ವರ್ಣಿಸಿದ, ದೇಹವನ್ನು ವರ್ಣಿಸಿದ, ಅನುವೃತ್ತಿಯನ್ನು ಹೇಳಿದ ವ್ಯಕ್ತಿ ಇಲ್ಲವೇ ಇಲ್ಲ. ಸಮಸ್ಯೆ ಏನಂತಂದ್ರೆ, ನಮಗೆ ಎಲ್ಲರೂ ಅನೇಕ ಜನ ಬೈತಾರೆ, ಸ್ವಲ್ಪ ಹೋಗಿ ಅಂದ್ರೆ ನಿಮಗೆ ಒಂದು ದೊಡ್ಡ ಸುಖ ಸಿಗುತ್ತೆ, ಅದಕ್ಕೆ ಹೋಗಿ ಪದ್ಯ ಬರೀತಿರೋದಂತ ಸುಖಕ್ಕಾಲ ಹೋಗ್ಬಾರ್ದು ಅಂತ. ಅವನು ಲಲಿತಾಂಗ ದೇವ ಅಂತ ಒಂದು ಕಲ್ಪನೆ ಕೊಟ್ಟಿದ್ದೆ. ಅವನು ಸತ್ತೋಗ್ತಾನೆ. ಅವನು ಸತ್ತೋದ್ರೆ ಅವನ ಹೆಂಡತಿಗೆ ಅವನ ಆಬ್ಸೆನ್ಸ್ ಹೇಗೆ ಅವನ ಕಾಣಿಸ್ತು ಅಂತದಕ್ಕೆ ಅವನೊಂದು ಶೂನ್ಯದ ಕಲ್ಪನೆ, ಮತ್ತೆ ಶೂನ್ಯ ಪದವನ್ನು ಬಳಸ್ತಾ ಹೋಗ್ತಾನೆ. ಹೊರಳಿಗೆ ಹಾಕಿದ್ದಂತ ಹಾರ ಶೂನ್ಯ, ಕಣ್ಣಿಗೆ ಬೆಳೆದಾದ ಕಾಡಿಗೆ ಶೂನ್ಯ, ಸೊ ಅದು ಕನಗು ನಿರಾಭರಣ ಶೂನ್ಯ. ಎಷ್ಟು ಶೂನ್ಯಗಳಿದೆ. ನೀವು ಅದು ಹೇಳಿದ ತಕ್ಷಣ ಅದು ಒಂದು ದೊಡ್ಡ ಅವನ ಹೇಳ್ತಿರುವಾಗ ಅವಳು ಒಬ್ಬ ಅನುವೃತ್ತಿಯಿಂದ ಪ್ರೀತಿಸಿದ ಹೆಣ್ಣು ತನ್ನ ಸಂಗಾತಿಯಿಂದ ಕಳೆದುಕೊಂಡಾಗ ಅವಳಿಗೆ ಅದೆಷ್ಟು ದೊಡ್ಡ ಆಬ್ಸೆನ್ಸ್ ಕ್ರಿಯೇಟ್ ಆಗಿದೆ. ಸೊ ಆಲ್ ದಿ ಆಬ್ಜೆಕ್ಟ್ಸ್ ಅದೇನೋ ಫ್ಯಾಸಿನೇಟಿಂಗ್ ಆಗಿರುವಂತ ಎಲ್ಲ ವಸ್ತುಗಳು ಆ ಮನೆ ಇದೆಲ್ಲ ಹೇಳುವ ಅವಳು ಅರಮನೆಯೊಳಗಿದ್ದಾನೆ, ಅವಳು ಸುತ್ತ ಸಖಿಯಾಗಿದ್ದಾರೆ. ಅವಳು ಹೇಳುವಲ್ಲ ಗಂಡ ಒಬ್ಬನಿಲ್ಲ ಅಂದ್ಬಿಟ್ರೆ ಇದೆಲ್ಲ ವಸ್ತುಗಳಿದೆ. ಆದ್ರೆ ಈಗ ಒಬ್ಬನಿಲ್ಲ ಅನ್ನೋ ಕಾರಣಕ್ಕಾಗಿ ಯಾವ ಕೂಡ ಅವಳ ಅಸ್ತಿತ್ವ ಅವಳ ಗಮನಕ್ಕೆ ಬರ್ತಾ ಇದೆ. ಅವುಗಳು ಅಂದ್ರೆ ಅವುಗಳ ಆಬ್ಸೆನ್ಸ್ ಅವು ಅಬ್ಸೆಂಟ್ ಆಗೋಗ್ತಾ ಇದೆ. ಎಂತ ವಿಚಿತ್ರವಾದ ಇದು ಅಂದ್ರೆ ನಾವು ಆ ಆವರಣಕ್ಕೆ ನಾವು ಪ್ರವೇಶನೆ ಮಾಡೋದಿಲ್ಲ. ಹಾಗಾಗಿ ಈ ಪೊಯಿಟ್ರಿಯ ಲೋಕ ತುಂಬಾ ಪೆಡಸಾಗಿ, ತುಂಬಾ ಸಡಿಲವಾಗಿ, ಆಮೇಲೆ ತುಂಡು ತುಂಡಾಗಿ ಕಾಣಿಸುತ್ತೆ. ನರಸಿಂಹಸ್ವಾಮಿ ಅಂತ ಕವಿ, ನನಗೆ ಆಯ್ತು ಬೇರೆ ನಾನು ಹೇಳೋದು ಇತರ ಕವಿಗಳನ್ನು ಓದೋದು ಕಷ್ಟ ಅಂತ ಆಪಾದನೆ ಮಾಡ್ಬೋದು. ಅದಕ್ಕೆ ಪೂಜಾರಿಗಿರ್ಬೇಕು, ನಿಮ್ಮ ಥರ ಯಾರನ್ನಾದ್ರು ಮೀಡಿಯೇಟರ್ಸ್ ಇಟ್ಕೊಂಡು ಇರಬೇಕು. ಸೊ ಅವಾಗೆಲ್ಲ ಅಕ್ಕಿನ ನಾಗಾರ್ಜುನ ಹೋಗ್ಬಿಟ್ಟು ಅವರು ಅವರಿಗೆ ಪುಸ್ತಕನೇ ಬೇಕಾಗಿರಲಿಲ್ಲ. ಆದಿಪುರಾಣ ಇದರಿಂದ ಕುಮಾರವ್ಯಾಸರಿಂದ ಮುಖಾನುಕುಂಕವಾಗಿ ಸಾಲಗಳನ್ನು ಎತ್ತಿ ತೋರಿಸ್ತಿದ್ರು. ಸೊ ಅವ್ರ ಜೊತೆ ಸುತ್ತಮುತ್ತ
ಓಡಾಡಿದವರೆಲ್ಲರೂ ಕೂಡ, ಕೇಳಿದವರೆಲ್ಲರೂ ಕೂಡ ಅವರು ಕವಿತೆಯನ್ನ ಹೇಗೆ ಓದಬೇಕು, ಕವಿತೆ ಅಂದ್ರೆ ಏನು, ಕವಿತೆ ಹೇಗೆ ಓದಬೇಕು ಅಂತ ಗೊತ್ತಾಗಲಿಲ್ಲ, ಕವಿತೆ ಅಂದ್ರೆ ಏನು ಗೊತ್ತಾಯ್ತು ಅವ್ರಿಗೆ. ಹಂಗೆ ಬದುಕಬೇಕು ಅನ್ನೋದನ್ನ ಅವರು ತೋರಿಸ್ಕೊಟ್ಟಂತೆ ಅವರ ಗೊತ್ತಿತ್ತು. ಸೊ ಹಂಗಾಗಿ ಈಗ ಇದು ನೋಡಿ, ಕುಮಾರದಾಸ್ ಅವ್ನು ಎಂತೆಂಥ ಒಂದು ಅಬ್ಸ್ಟ್ರಾಕ್ಟ್ ಇಮೇಜಿನ್ ಮಾಡ್ಬೋದು ನೀವು, ಅರ್ಥ ಇರುವಂತೆ ಕಂಡ್ರು ಕೂಡ ಅದು ಅಬ್ಸ್ಟ್ರಾಕ್ಟ್ ಆಗಿರುತ್ತೆ. ಉದಾಹರಣೆಗೆ ಈ ಮಾತು ಸಿಡಿಲ ಪಟ್ಟಣ ಗಟ್ಟಿ ಸೇಕವ ಕೊಡುವುದು, ಆದ್ರೆ ಇದು ಆ ಪದಗಳ ಕ್ರಿಯೆ ನಿಮಗೆ ಅರ್ಥವಾಗುತ್ತೆ, ಬಟ್ ಈಗ ಅದರಿಂದ ಆಗೋ ಪರಿಣಾಮ ನಮ್ಗೆ ಅರ್ಥವಾಗೋದಕ್ಕೆ ಸಾಧ್ಯನೇ ಇಲ್ಲ. ಈಗ ಸಿಡಿಲನ್ನ ಪಟ್ಟಣ ಕಟ್ಟಿ ಅದಕ್ಕೆ ಶಾಖ ಕೊಡೋದು ಅವ್ರು ಹೇಳ್ತಿರೋ ಮಾತು, ಅಂದ್ರೆ ಒಂದು ಆಕ್ಟ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ, ಇದು ನಮ್ಗೆ ಅರ್ಥವಾಯ್ತು. ಬಟ್ ಹಂಗಾದ್ರೆ ಏನಾಯ್ತು, ಆಗ ಅದೊಂದು ದೊಡ್ಡ ಸ್ಫೋಟ ಆಗಿರ್ಬೇಕು. ಆ ಸ್ಫೋಟ ಅನ್ನೋದು ನಮ್ಗೆ ನಮ್ಮ ಪ್ರಜ್ಞೆಗೆ ನಿಲುಕದೇ ಇರುವಂತ ಒಂದು, ಅದನ್ನ ಅಬ್ಸ್ಟ್ರಾಕ್ಟ್ ಅಂತ ಹೇಳ್ತಾರೆ. ಸೊ ನೀವು ಮಾಡುವಂತ ಕ್ರಿಯೇಷನ್ ಒಳಗೆ ಅದು ಏನನ್ನು ಹೇಳುತ್ತೋ ಆ ಲೋಕ ತಗೊಂಡೋಗಿ ನಿಮ್ಮನ್ನ ಗ್ರಹ ತಾರೆ ನಿಹಾರಿಕೆಗಳ ಆಚೆಗೆ ಎಸ್ಬಿಡ್ಬೇಕು. ಕುವೆಂಪು ತುಂಬಾ ಇಷ್ಟವಾದ ಕಲ್ಪನೆ, ಅಗಣಿತ ತಾರಾ ಗಣಗಳ ನಡುವೆ ನಿನ್ನನ್ನೇ ಹುಡುಕಿ ಚೆನ್ನ ಅಂತ ಒಂದು ಕವಿತೆ ಇದೆ. ಸೊ ತಗೊಂಡೋಗಿ ಈ ಹಳ್ಳಿಗಳಲ್ಲಿ ಏನು ವಸಲಿ ಅಂತೀವಿ ನಮ್ಮ ಕಡೆ, ಏನಂತೀವಿ ನಿಮ್ಮ ಕಡೆ, ಆ ಒಂದು ಕಲ್ಲಿಟ್ಬಿಟ್ಟು ಬೀಸ್ತಾರೆ, ರಾಟೆ ಅಲ್ಲ, ಅದು ನಮ್ಮ ಕಡೆ ವಸಲಿ ಅಂತೀವಿ ನಾವು, ಕೋಲಾರ ಡಿಸ್ಟಿಕ್ ಅಲ್ಲಿ ಬಹುಶಃ ತೆಲುಗಿನ ಪದ ಇರ್ಬೋದು ಕಾಣ್ತೀವಿ, ಬಟ್ ಕನ್ನಡ ತರಕ್ಕೆ ಯೂಸ್ ಮಾಡ್ತೀವಿ. ಕನ್ನಡದ ಬಳಕೆಯಲ್ಲಿ ನಮಗೆ ಪೋಷಣೆ ಇಲ್ಲ. ಅದು ಎರಡು ಹಗ್ಗದ ತುದಿಗಳಿರ್ತದೆ, ಅವನ್ನ ಎರಡು ತುದಿಗಳನ್ನ ಇಟ್ಕೊಂಡಿರ್ತೀವಿ, ಮಧ್ಯದಲ್ಲಿ ಕಲ್ಲಿಡೋದಕ್ಕೆ ಒಂದು ಪೋಸ್ಟ್ ತರ ಮಾಡಿರ್ತಾರೆ. ಅದನ್ನ ಯಾರನ್ನ ತಿರುಗಿಸಿ ಒಂದು ಹಗ್ಗವನ್ನು ಬಿಡಬೇಕು, ಒಂದನ್ನು ಇಟ್ಕೊಂಡಿರ್ಬೇಕು, ಒಂದು ಬಿಡಬೇಕು. ತುಂಬಾ ಫಾಸ್ಟ್ ಆಗಿ ಗುರಿ ಕಡೆ ಕಲ್ಲು ಹೋಗ್ತದೆ, ಅದಕ್ಕೆ ವಸತಿ ಅಂತ ಕರೀತಾರೆ. ಸೊ ಹಾಗೆ ಹೆಸರು ಬಿಡಬೇಕು ಅಂದ್ರೆ ನಿಮ್ಮ ಪ್ರಜ್ಞೆಯ, ನಿಮ್ಮ ಲಾಜಿಕ್ಗಳು, ನಿಮ್ಮ ಅಭಿಮಾನಗಳು, ನಿಮ್ಮ ಈ ಪೂರ್ವ ಸಜ್ಜಿತವಾದ ವಾದಗಳು, ಈ ವಾದದಿಂದ ನಾನು ಇವತ್ತು ಕಟ್ಟಾಕ್ತೀನಿ ಅವ್ರನ್ನ, ಅವತ್ತು ಅಲ್ಲಿ ಹಂಗೆ ಬಂದಿದ್ರಲ್ಲ ಇವತ್ತು ಸಿಕ್ಕಾಕೊಂಡು ಅಲ್ಲಿ ಆನ್ಸರ್ ಮಾಡಿ, ಅದೆಲ್ಲದ ತಗೊಂಡೋಗಿ ಎಲ್ಲೋ ವಹಿಸ್ತಿದ್ದಾರೆ. ನನಗೆ ಸಂಗೀತವನ್ನು ಕೇಳುವಾಗ ಆ ರೀತಿ ಅನುಭವಕ್ಕೆ ಬಹಳ ಜನ ಒಳಗಾಗಿದ್ದು ಕಂಡಿದ್ರು. ಅಂದ್ರೆ ಅವ್ರ ಆ ಸಂಗೀತ ತಗೊಂಡು ಆ ಮೆಟ್ಲನ್ನು ಹೇರ್ತಾ ಎಲ್ಲೋ ಹೋದಾಗ ಅವರು ಎಲ್ಲಿದ್ರು ಅಷ್ಟೊತ್ತು ಅಂತ ಆಡ್ದವರಲ್ಲ ನಡೀತದೆ, ಕೇಳ್ತಾರೇ. ಸೊ ಅವ್ರಿಗೆ ಆ ಟೈಮ್ ಅಂಡ್ ಸ್ಪೇಸ್ಗಳನ್ನ ತುಂಡರಿಸಿ ಹಚ್ಕೊಟ್ಟಿರ್ತಾರೆ. ಅದಕ್ಕೆ ನರಸಿಂಹಸ್ವಾಮಿ ನರಸಿಂಹಸ್ವಾಮಿಯನ್ನು ಯಾಕೆ ಕೊಡ್ಬೇಕು ಅಂತ ಹೇಳ್ತೀನಿ. ನರಸಿಂಹಸ್ವಾಮಿ ತರ ಕನ್ನಡ ಭಾಷೆಯನ್ನು ಅದನ್ನ ಈ ಹೊಸ ಕಾಲಕ್ಕೆ ಬೇಕಾಗುವಾಗೆ ಮತ್ತು ಆ ಹೊಸ ಬಹಳ ದೈನಂದಿನವಾದ ಪದಗಳನ್ನು ನಾವು ನಿತ್ಯ ಬಳಸುವ ಪದಗಳನ್ನೇ ಬಳಸಿ ಅದರೊಳಗೆ ಒಂದು ಅಭೂತಪೂರ್ವವಾದಂಥ ಅರ್ಥ ಜಗತ್ತೊಂದನ್ನ ಮತ್ತು ಈ ಕಾಲದೇಶಗಳನ್ನ ಆಚೆಗಿಂದನ್ನ ಕಟ್ಟಿದ್ದ ಕವಿ ನರಸಿಂಹಸ್ವಾಮಿ. ಪಾಪ ಅವರು ಅಡಿಗರ ಕಾಲದಲ್ಲೇ ಅವರು ಬದುಕಿದ್ದಾಗ ಅವರಿಗೆ ಸಿಗಬೇಕಾದಷ್ಟು ಮಾನ್ಯತೆ ನ್ಯಾಯ ಸಿಗ್ಲಿಲ್ಲ, ಮತ್ತು ನವ್ಯದ ಪೀರಿಯಡ್ ಬೇರೆ. ಸೊ ಹಂಗಾಗಿ ಅಬ್ಸ್ಟ್ರಾಕ್ಟ್ಗಾಗಿ ಅಬ್ಸ್ಟ್ರಾಕ್ಟ್ ಅಂತ ಹೇಳಿದ್ರು. ಅಬ್ಸ್ಟ್ರಾಕ್ಟ್ ಆಕ್ಚುಲಿ ಅಬ್ಸ್ಟ್ರಾಕ್ಟ್ ಪೊಯಿಮ್ಸ್ ಅಂತ ಹೇಳ್ತಿರೋದು ನವ್ಯದ ಕವಿತೆಗಳು ಎಷ್ಟೋ ಅಬ್ಸ್ಟ್ರಾಕ್ಟ್ ಅಲ್ಲ, ಬಟ್ ಅವ್ರು ಕ್ಲೈಮ್ ಮಾಡ್ತಾರೆ ಅಬ್ಸ್ಟ್ರಾಕ್ಟ್ಸ್ ಅಂತ. ಬಟ್ ಅಬ್ಸ್ಟ್ರಾಕ್ಟ್ ಅಲ್ಲ ಅಂತ ಹೇಳೋದು ನರಸಿಂಹಸ್ವಾಮಿ ಕವಿತೆಗಳು ಬಹಳ ನೀರೊಳಗೆ ಮೀಡಿಯ ಮಿಡಿದಂತೆ ಅಂತಂದ್ರೆ ಏನು ಹೆಂಗ ವ್ಯಾಖ್ಯಾನಿಸ್ತೀವಿ. ನರಸಿಂಹಸ್ವಾಮಿ ಬಹಳ ಎಲ್ಲ ಪಾಪ್ಯುಲರ್ ಪದ್ಯದಲ್ಲಿ ಕೇಳಿದ್ವಿ, ನೀರೊಳಗೆ ಮೀಡಿಯ ಮಿಡಿದಂತೆ. ಹೇಗೆ ಅದನ್ನು ಅರ್ಥೈಸ್ತೇವೆ? ನೀರೊಳಗೆ ಮೀಡಿಯ ಮಿಡಿದಂತೆ ಗೊತ್ತಾ? So can you say this is nonsense usage of language? ಇದೊಂದು ಏನು ಅರ್ಥವಿಲ್ಲದ ಪ್ರಯೋಗ ಆಗಿರೋ ಅಂತ ಹೇಳ್ಬೋದು ನಾವು. ಸೊ ಅವರೇ ಒಂದು ಈ ಕವಿತೆಯ ಸಂಕಟವನ್ನೇ ಕುರಿತು ಒಂದು ಮಾತು ಹೇಳಿದರು. ತುಂಡಾದ ಸರ್ಪಿಣಿಯಂತೆ ನಿನ್ನಂತು ನೀನು. ನೀವೆಲ್ಲ ಸರ್ಪಗಳೇ, ಅಂದ್ರೆ ಒಂದು ಹಾವಿದೆ, ಅದನ್ನ ಪೀಸ್ ಮಾಡ್ಬಿಟ್ಟಿದ್ವಿ. ಪ್ರತಿಯೊಂದು ಪೀಸ್ ಕೂಡ ಹಿಂಗೆ ಅಲಾಡ್ತಾ ಓಡಾಡ್ತವೆ, ಬಟ್ ಇಟ್ ವಾಸ್ ಬ್ರೋಕನ್, ಎಲ್ಲ ತುಂಡಾಗ್ಬಿಟ್ಟಿದೆ. ತುಂಡಾದ ಸರ್ಪಿಣಿ ಅಂತ ಒಂದು ಹಾವಿದ್ರೆ ಅದಕ್ಕೊಂದು ದೊಡ್ಡ ಭೋಗ ಇರುತ್ತೆ, ಅಂದ್ರೆ ಚಲನೆ ಇರುತ್ತೆ, ಹೊಟ್ಟೋಗ್ಬಿಡ್ತದೆ ಒಂದು ದಿಕ್ಕಿನಲ್ಲಿ, ಬಟ್ ಅದು ತುಂಡು ಮಾಡ್ಬಿಟ್ಟಿದೆ.
ತುಂಡಾದ ಸರಪಣಿ ಅಂತೀನಿ, ಅದು ಕೆಂಪಾಂಬುದಿಯ ಸುಳನೆಲವ ದಾಟಿ ಕದ್ದು ಬರುತ್ತಲಿದೆ ಅಗಸಲಗ ಅಂತ ಒಂದು ಬಗ್ಗೆ ಇದೆ ನೋಡಿ. ಸ್ಮಶಾನವನ್ನು ಸುಡುವುದಿಲ್ಲ ಅಂತ ಹೇಳ್ಬೋದು ಅಂತ ನಮಗೆ ಅವರು ಬಳಸಿದ್ಮೇಲೆ ಗೊತ್ತಾಯ್ತು ಎಷ್ಟು ಚೆನ್ನಾಗಿದೆ. ದಿನವೂ ಅಲ್ಲಿ ಚಾಮರಾಜಪೇಟೆಯಲ್ಲಿ ರುದ್ರಭೂಮಿಯಲ್ಲಿ ಬೆಂಕಿ ಹಾಕಿ ಹೆಣಗಳನ್ನು ಸುತ್ತಾನೆ ಇರ್ತದೆ. ಅದಕ್ಕೆ ಅವರು ಕೆಂಪಾಂಬುದಿಯ ಸುಡುನೆಲವ ದಾಟಿ ಕದ್ದು ಬರುತ್ತಲಿದೆ ಅಗಸಲಗ ರಾತ್ರಿ. ಜಸ್ಟ್ ಇಮ್ಯಾಜಿನ್ ಯಶೋಧ ಚರಿತ್ರೆ ಒಳಗೆ ಹಂಸತೂಲಿಕಾ ತಲ್ಪದಲ್ಲಿ ಕುಳಿತಿರುವಂತಹ ಅಮೃತಮತಿಯ ಹತ್ರವೂ ಕೂಡ ಆ ಬದಲನ್ನು ಹಾಡ್ತಿದ್ದಂತ ಹಾಡು ಹೀಗೆ ಬಂತಂದ್ರೆ, ಆ ತಣ್ಣಗಿನ ಹೊತ್ತಿನಲ್ಲಿ ಅದು ರಾಗಸಾಗ ಹೀಗೆ ಬಂತಂದ್ರೆ, ಅಂದ್ರೆ ಕನೆಕ್ಟಿಂಗ್ ಅನ್ಕನೆಕ್ಟೆಡ್, ದಟ್ ಈಸ್ ದಿ ಸ್ಟ್ರೆಂತ್ ಆಫ್ ದಿ ಪೊಯಮ್ಸ್. ಒಂದು ಒಳ್ಳೆ ಕವಿತೆಯ ತಾಕತ್ತು ಏನಂತಂದ್ರೆ, ಯಾವುದು ಸಂಬಂಧಿತವಲ್ಲವೋ, ಯಾವುದು ಪರಸ್ಪರ ಕೂಡುವುದಿಲ್ಲವೋ ಅಂತೆಲ್ಲವನ್ನು ಕೂಡಿಸುವಂತ ಸಾಮರ್ಥ್ಯ ಕವಿತೆಗಿರುತ್ತೆ. ಅಂದ್ರೆ ಕವಿತೆಗಿರುತ್ತೆ ಅಂದ್ರೆ ಕವಿತೆಯನ್ನು ಓದಬೇಕಾದ ಓದುವ ಜನಗಳಿಗೆ ಬರಬೇಕು ಅಂತ ಅರ್ಥ. ರೀಡರ್ಸ್ ಅವರಿಗೆ ಆ ತಾಕತ್ತು ಬರಬೇಕು. ಅದನ್ನೇ ಮೀಮಾಂಸೆ ಒಳಗೆ ನಾವು ವ್ಯಂಜನ ಸಾಮರ್ಥ್ಯ ಅಂತೆಲ್ಲ ಕರೀತೀವಿ. ಸೊ ಅದು ವ್ಯುತ್ಪತ್ತಿ ಜ್ಞಾನದ ಬೇರೆ ಬೇರೆ ಟೆಕ್ಸ್ಟ್ಗಳನ್ನು ಓದಬೇಕು. ಖಲೀಲ್ ಗಿಬ್ರಾನ್ ಬಗ್ಗೆ ನಾನು ಪ್ರಸ್ತಾಪಿಸಿದ್ದೆ. ಖಲೀಲ್ ಗಿಬ್ರಾನ್ ಇಂಗ್ಲೀಷಲ್ಲಿ ಬೇಡ, ಅಥವಾ ಅವನು ಬರೋ ಒರಿಜಿನಲ್ ಅವನ ಸ್ವಂತ ಭಾಷೆಯಲ್ಲಿ ಬೇಡ, ಕನ್ನಡದಲ್ಲಿ ಈಗ ಸುಮಾರು ಟ್ರಾನ್ಸ್ಲೇಷನ್ಸ್ ಸಿಗ್ತಾವಲ್ಲ, ಅಲ್ಲಿ ನೀವು ಓದಿದ್ರೆ ಸ್ವಲ್ಪ ಜಳಕಾತ ಹೋಗ್ತದೆ. ಯಾಕೆ ನಾವು ಹೇಳಿದ್ನಲ್ಲ ಮಾತು ಏನಂತಂದ್ರೆ, ವಿಚಾರಗಳು ಅವು ನಮ್ಮ ಮೂಲಕ ಬರ್ತವೆ ಅಷ್ಟೇ, ವಿಚಾರಗಳು ನಮ್ಮವಲ್ಲ. ವಿಚಾರಗಳು ನಮ್ಮ ಮೂಲಕ ಬರೋದಕ್ಕೆ ನಾವು ವಾಹಕಗಳಾಗಿದ್ದೇವೆ ಹೊರತು ಮಕ್ಕಳು ಬರುವ ಹಾಗೆ. ಮಕ್ಕಳಿಗೆ ನೀವು ಯಜಮಾನರಲ್ಲ, ಸೊ ನಿಮ್ಮ ಕನಸುಗಳನ್ನ ನಿಮ್ಮ ಮಕ್ಕಳಿಗೆ ಕೊಡ್ತೀವಿ. ಬಾಣದಿಂದ ಕೂಡಿದ ಬಿಟ್ಟ ಬಾಣದ ಹಾಗೆ ಮಕ್ಕಳು. ಸೊ ಬಿಲ್ಲಿಗೆ ಬಾಣದ ಗುರಿಯ ಮೇಲೆ ಹಕ್ಕಿರಬಾರ್ದು, ಅದು ಇಷ್ಟ ಬಂದ ಕಡೆ ಹೋಗ್ಬೋದು. ಇದು ಡೈರೆಕ್ಟ್ ಇಲ್ಲ, ಅದಕ್ಕೆ ಆ ಗುರಿಗೆ ಹೋಗುವಂತ ನೀವು ನಿಮ್ಮದೇ ಓರಿಯೆಂಟ್ ಮಾಡಿ ರೆಗ್ಯುಲೇಟ್ ಮಾಡಿಬಿಡಿ ಅಂತ ಖಲೀಲ್ ಗಿಬ್ರಾನ್ ಹೇಳಿದ್ದಾರೆ. ಸೊ ಹಾಗಾಗಿ ಗಿಬ್ರಾನ್ ಇರ್ಬೋದು, ಅಥವಾ ಸಲಾಮುದ್ದೀನ್ ನೆರಡ ಇರ್ಬೋದು, ಅಥವಾ ಸೌತ್ ಆಫ್ರಿಕಾದಲ್ಲಿ ಎಷ್ಟೊಂದು ಜನ ವೀಲ್ತಿಗಳು ಒಬ್ಬರಲ್ಲ. ನಾವು ನೆನ್ಪು ಮಾಡ್ತಾ ಹೋದ್ರೆ ನಮ್ಮ ಲೋಕವೆಲ್ಲ ಎಷ್ಟು ಬಗೆಯಾದ ವ್ಯಾಖ್ಯಾನಗಳಿಂದ ಕವಿತೆಗಳಿಂದ ತುಂಬಿಕೊಂಡಿದೆ ಅಂತಂದ್ರೆ ನಿಜಕ್ಕೂ ನಮಗೆ ಆಶ್ಚರ್ಯ ಅನಿಸುತ್ತೆ. ಬಟ್ ಅಷ್ಟು ಲೋಕವನ್ನು ಪ್ರೀತಿಸುವ ಮತ್ತು ಲೋಕವನ್ನು ವ್ಯಾಖ್ಯಾನಿಸುವಂತ ಕವಿತೆಗಳು ನಮ್ಮ ಸುತ್ತ ನಕ್ಷತ್ರಗಳ ಹಾಗೆ ಇದ್ರು ನಾವು ಯಾಕೆ ಕತ್ತಲಲ್ಲೇ ಇದ್ದೀವಿ. ಪ್ರತಿಯೊಂದು ಒಳ್ಳೆಯ ಕವಿತೆ ಈ ನಕ್ಷತ್ರದ ಹಾಗೆ ತನಗೆ ತಾನು ಸ್ವಯಂ ದೀಪವಾಗಿ ಅದು ಆಕಾಶದಲ್ಲಿದೆ. ಬಟ್ ಅದಕ್ಕೆ ನಾವು ಆಕಾಶವನ್ನು ಕಣ್ಣೆತ್ತಿ ನೋಡ್ತಾ ಇಲ್ಲ, ಭೂಮಿಯನ್ನು ನೋಡಿಕೊಂಡು ಕತ್ತಲಲ್ಲಿದ್ದೇವೆ ಅಂತ ಕೊಡ್ತಾ ಇದ್ದೀವಿ. ಕಣ್ಣೆತ್ತಿ ನೋಡೋ ಜವಾಬ್ದಾರಿಯನ್ನ ನಾವು ಮುಖವನ್ನು ಆಕಾಶಕ್ಕೆ ತೋರಿಸಿರಲ್ಲ, ಆ ಕೆಲಸ ನಾವೇ ಮಾಡಬೇಕಲ್ವೇ. ಅಲ್ಲಿ ತುಂಬಾ ಪ್ರಶ್ನೆ ಕೇಳ್ತಾ ಇದ್ದೀವಿ. ನೀವು ಕೇಳಿದ ಪ್ರಶ್ನೆಯಿಂದ ಅದರಿಂದ ಒಂದು ಆಕೃತಿ ರೂಪುಗೊಳ್ಳುತ್ತೆ, ಆಗ ಅದಕ್ಕೊಂದು ಬ್ಯೂಟಿ ಬರುತ್ತೆ. ಸೊ ದಟ್ ಇದು ತನಗೆ ತಾನೇ ಬ್ಯೂಟಿ ಅಲ್ಲದೆ ಇರ್ಬೋದು, ಬಟ್ ಅದೊಂದು ಕಲೆಕ್ಟಿವ್ ಆಗಿ ಒಂದು ಬ್ಯೂಟಿಯನ್ನು ಜನರೇಟ್ ಮಾಡೋದಕ್ಕೆ ಅದು ಸಹಾಯ ಮಾಡ್ತಾ ಇದೆ. ಸೊ ಬದುಕು ಆ ಥರದ ಕಡೆ ಚಲಿಸ್ಬೇಕು. ಇಲ್ಲ ಅಂತಂದ್ರೆ ನಾವು ತುಂಬಾ ಪರ್ಫೆಕ್ಷನಿಸ್ಟ್ ಇರೋ ತರ ನಾನು ಮಾತ್ರ ಶ್ರೇಷ್ಠನಾಗಬಲ್ಲೆ, ನಾನು ಹೇಳಿದ್ದು ಮಾತ್ರ ಶ್ರೇಷ್ಠ ವಾಕ್ಯವಾಗಬಲ್ಲದು, ನಾನು ಹಾಡಿದ್ದು ಮಾತ್ರ ಶ್ರೇಷ್ಠ ಗೀತೆ ಆಗಬಲ್ಲದು ಅನ್ನೋ ಕಡೆ ಹೊರಟೋದು. ಅದು ಗ್ರೀಕರ ಕಾಲದಿಂದ ಇವತ್ತಿನವರೆಗೂ ಸಮಸ್ಯಾತ್ಮಕವಾಗಿದೆ. ಅದರಿಂದ ಎಲ್ಲವೂ ಸೇರಿದೆ. ಅದಕ್ಕೆ ಸರ್ವ ಜನಾಂಗದ ಶಾಂತಿ, ಸರ್ವ ಜನಾಂಗದ ಶಾಂತಿ ಕೂಡ ಅಂತ ಹೇಳಿದ್ರು. ಅಥವಾ ಕೈವಾರ ಬೆರಕೆ ಸೊಪ್ಪಿನ ಕಂತೆ, ಒಂದೊಂದು ಸೊಪ್ಪಿಗೂ ವಿಶೇಷವಾದ ಅರ್ಥವಿಲ್ಲ, ಬಟ್ ಅವೆಲ್ಲ ಜೊತೆಗಿದ್ದಾಗ ಒಂದು ಅರ್ಥ ಬರ್ತದೆ. ಆ ಬಹುತ್ವ ಇದೆಯಲ್ಲ, ಫ್ಲೂಯಾಲಿಟಿ, ಅದರಿಂದ ಒಮ್ಮುವಂತ ಸೌಂದರ್ಯ ಅದು ಅತ್ಯಂತ ಆಕರ್ಷಕವಾಗಿದೆ, ಜೀವಕೋಶಕವಾಗಿದೆ. ಸೊ ಅದನ್ನು ಪೊಯಿಟ್ರಿ ಸೆಲೆಬ್ರೇಟ್ ಮಾಡೋದು ಅಂತಂದ್ರೆ ಎಸ್ಕೇಪ್ ಮಾಡೋದು ಅಂತಲ್ಲ. ಬಹಳ ಜನ ತಪ್ಪಾಗಿ ಮಾಡ್ತಾರೆ, ಅದಕ್ಕೆ ಪದಗಳು ಬಳಸಕ್ಕೆ ಹೆದರಿಕೆ.
celebration, it is not escaping from responsibility. ಸೊ ನೀವು ಸೆಲೆಬ್ರೇಟ್ ಮಾಡೋದು ಅಂತಂದ್ರೆ ಈಗ ಅನ್ಯಾಯವನ್ನು ಪ್ರತಿಭಟಿಸುವುದು ಕೂಡ ಒಂದು ಸೆಲೆಬ್ರೇಷನ್. ಅದಕ್ಕೆ ಸೆಲೆಬ್ರೇಷನ್ ಝೀಲ್ ಇರಬೇಕು. ಇಸ್ರೇಲ್ಗೆ ಧಿಕ್ಕಾರ ಅಂತ ಕರೀಬೇಕಾದ್ರೂ ಕೂಡ ನಿಮ್ಮ ಮಾತಿಗೆ ಒಂದು ಅದಕ್ಕೆ ಇಂಟೆನ್ಸ್ ಆದ ಒಂದು ಅನುರಕ್ತಿ ಬೇಕು. ನಾನು ಯಾರೋ ಒಬ್ಬ ಹುಡುಗಿಯನ್ನ ನಾನು ಇನ್ನೊಂದು ಎಷ್ಟು ಪ್ರಾಣವಂತ ಪ್ರೀತಿಸ್ತೀನಿ ಅಂತ ಹೇಳುವ ಮಾತಿನಷ್ಟೇ ಇಸ್ರೇಲ್ ಧಿಕ್ಕಾರ ಅಂತ ಹೇಳೋ ಮಾತು ಇಂಟೆನ್ಸ್ ಆಗಿ ಎರಡೂ ಒಂದೇ ಇದರಲ್ಲಿರಬೇಕು. ಅಂದರೆ ನಿಮ್ಮ ಹೇಳೋ ಹಾಗೆ ಶ್ರುತಿಬದ್ಧವಾಗಿರ್ಬೇಕು. ಆ ಅಂತಃಶ್ರುತಿಯಲ್ಲಿದ್ದರೆ ಆಗ ಅದು ಸೌಂದರ್ಯ. ಇಲ್ಲ ಬರೀ ಧಿಕ್ಕಾರ ಪಡ್ಕೊಂಡಿರೋದೇ ಶ್ರುತಿ ಏನಿದ್ರು ಅಥವಾ ಇಲ್ಲ ಅದನ್ನು ಧಿಕ್ಕಾರದಿಂದ ಎಷ್ಟು ದಿನ ಬದುಕಬೇಕಾಗುತ್ತೆ, ಸೌಂದರ್ಯ ನೋಡ್ರಿ, ಸಂತೋಷ ನೋಡ್ರಿ, ಕೇಳ್ರಿ ಅಂತ ಹೇಳಿದ್ರು. ಇಂಥದ್ದು ಎಲ್ಲವೂ ಕೂಡ ಎಲ್ಲ ಕಾಲದ ಇದರೊಳಗೆ ಕೊಚ್ಚು ಹೋಗ್ತವೆ. ಒಂದು ಎಕ್ಸ್ಪೀರಿಯನ್ಸ್ ಆಯಿತು ಕಲ್ಕತ್ತಾ ನನಗೆ ಸಂಗೀತ ರಿಸರ್ಚ್ ಅಕಾಡೆಮಿಗೆ. ಅಲ್ಲಿ ಕವಿ ಮುದ ನೀವು ಓದಿದ ಕವನ ನಿಮ್ಮ ಅರ್ಥ ಏನಿತ್ತೋ ಅಥವಾ ಏನೋ ಗೊತ್ತಿಲ್ಲ, ಅದು ಹೊರಗಡೆ ಬಂದಮೇಲೆ ಅದು ನಿಮ್ಗೆ ಅಲ್ಲವೇ ಇಲ್ಲ. ಪ್ರತಿ ಓದುಗಂದು ಆ ಅರ್ಥಗಳು ಅರ್ಥ ಮಾಡ್ತೀವಿ. ದೊಡ್ಡ ರೋನಾಲ್ಡ್ ಬಾಕ್ರೆ ಅಂತ ದೊಡ್ಡ ಪೊಯಿಟಿಕ್ ಇವರಿದ್ದಾರೆ. ಅವರು ಸ್ಕೂಲೇ ಶುರು ಮಾಡಿದ್ರು, ರೀಡರ್ಸ್ ರೆಸ್ಪಾಂಡ್ ಟಿವಿ ಅಂತ. ಆ ರೀಡರ್ಸ್ ರೆಸ್ಪಾಂಡ್ ಟಿವಿ ಒಳಗೆ ಅವರು ಎರಡು ನಾನು ಆಗಲೇ ಒಂದು ಘೋಷವಾಕ್ಯ ಮಾಡಿದ್ರು. ಅದೇನು ಅಂತಂದ್ರೆ, ಬರ್ತ್ ಆಫ್ ಎ ರೀಡರ್ ಇಸ್ ದ ಡೆತ್ ಆಫ್ ಎನ್ ಆಥರ್. ಸೊ ಒಬ್ಬ ಕವಿ, ಒಬ್ಬ ಓದುಗ ಹುಡ್ತಾ ಇದ್ದಾನೆ ಅಂತಂದ್ರೆ ಆ ಆಥರ್, ಆ ಬರಹಗ ಕೃತಿಕಾರ ಸತ್ತ. ಸರಿ, ನೀವು ಅದೇ ಇವತ್ತು ಇಮ್ಮೋಡನ್ ಇತ್ತು ನಿಮ್ಮ ಮಾತಾಡೋದೇ ನಮಗೆ 90s ನಂತರ ಹಿಂಗ ಆಗ್ತಾ ಇತ್ತು. ಅಂದರೆ ಕಾಲದಿಂದ ಕಾಲಕ್ಕೆ ಒಂದೇ ಪದ್ಯದ ಅರ್ಥಗಳು. ನಾನು ಅದೇ ಹೇಳಕ್ ಹೋದೆ, ನಾವು ಒಂದು ಟೆಕ್ಸ್ಟ್ ಬುಕ್ ನ 10 ವರ್ಷ ಪಾಠ ಮಾಡ್ತೀವಿ. ಪ್ರತಿ ಕ್ಲಾಸ್ ಅಲ್ಲಿ ಒಂದ್ ಸೆಕ್ಷನ್ ಅಲ್ಲಿ ಮಾಡುವಾಗಲೂ ಅಥವಾ ಮುಂದಿನ ವರ್ಷ ಮಾಡುವಾಗ ಇನ್ನೇನೋ ಹೊಸ ಅರ್ಥ ಹೊಳದ್ಬಿಡುತ್ತೆ. ಸೇಮ್ ಪದ್ಯ ಪಾಠ ಮಾಡ್ತಾ ಇರ್ತೀವಿ, ನಮಗೇನೆ ಮತ್ತೆ ಬೇರೆ ಏನೋ ಒಂದು ಒಳಗೆ ಸಿಕ್ಬಿಡುತ್ತೆ. ಹಾಗೆ ಹೋದ ವರ್ಷ ಪಾಠ ಮಾಡುವಾಗ ಬೇರೆ ತರ ಎಕ್ಸ್ಪ್ಲೈನ್ ಮಾಡಿರ್ತೀವಿ, ನೆಕ್ಸ್ಟ್ ಇಯರ್ ನಮ್ಗೆ ಸೇಮ್ ಇನ್ನೊಂದು ಸಿಗುತ್ತೆ. ಈಗ ನನಗೆ ಮೊನ್ನೆ ಕಾಂಟೆಕ್ಸ್ಟ್ ಅಲ್ಲಿ ನಾವೆಲ್ಲರೂ ಒಂದೇ ಜಾತಿ, ಒಂದೇ ಮತ, ಒಂದೇ ಕುಟುಂಬ. ನಾನು ಮುಂಚೆ ಓದ್ತಾ ಇದ್ದಿದ್ದು ಅಥವಾ ನಮ್ಮ ಮೇಷ್ಟ್ರಗಳು ಪಾಠ ಮಾಡಿರೋದು ಒಂದು ಅರ್ಥ ಕಾಣಿಸ್ತಿತ್ತು. ಈಗ ಹೊಸ ಒಂದು ಪೊಲಿಟಿಕಲ್ ಸಿಚುಯೇಷನ್ ಅಲ್ಲಿ ಏಕ್ ಭಾರತ್ ಶ್ರೇಷ್ಠ ಭಾರತ್ ಅಂತ ಕೇಳಿಸ್ತಾ ಇದೆ. ಸೊ ಅಂದ್ರೆ ಅದು ನೀವು ಪದ್ಯದ ಮಿತಿನ ಅಥವಾ ಸಾಧ್ಯತೆ? ಆಮೇಲೆ ಕೇಳಿ ಏನ್ ಹೇಳ್ತೀರಿ ಹೇಳಿ, ಪರವಾಗಿ ಹೇಳ್ರಿ. ಅಂದ್ರೆ ಆಯಾ ಕಾಲ ಗುಣನೂ ನಮ್ಮನ್ನ ಇನ್ಫ್ಲೂಯೆನ್ಸ್ ಮಾಡ್ತಾ ಇರುತ್ತಾ. ನಾವು ಓದುವಾಗ ಸೌಂಡ್ ಆಗೋ ರೀತಿ ಬದಲಾಗುತ್ತೆ. ಅಂದ್ರೆ the meanings are always culturally associated. So the context associated. ನನಗೆ ಲಕ್ಷ್ಮೀಪತಿ ಖಂಡಿತ ಹೋಗ್ತಾರೆ ಅಂತ ಕಾಣುತ್ತೆ. ಯಾಕಂದ್ರೆ ಲಕ್ಷ್ಮೀಪತಿ ನಾವು ಏಕಕಾಲಕ್ಕೆ ವಿದ್ಯಾರ್ಥಿಗಳಾಗಿದ್ದು 1 ವರ್ಷ ವಯಸ್ಸಿನಲ್ಲಿ ನಾನು ದೊಡ್ಡವನಂತೂ ಓದೋದ್ರೆ ನನಗಿಂತ 1 ವರ್ಷ ಸಿಗುತ್ತೆ. ಸೊ ಹಂಗಾಗಿ ಬಟ್ ಒಂದೇ ಕಾಂಟೆಕ್ಸ್ನಲ್ಲಿ ನಾವು ಟೆಕ್ಸ್ಟ್ ಓದ್ತಾ ಇದ್ದೀವಿ. ಬಟ್ ನಾವು ಪಾಠ ಹೇಳ್ತಿದ್ದು ನೇಚರ್. ಈ ಕನ್ನಡ ಕ್ಲಾಸ್ಗಳು ಎಷ್ಟು ಜೆಂಡರ್ ಇನ್ಸೆನ್ಸಿಟಿವ್ ಆಗಿರ್ತಿದ್ವು ಅಂತ ಅವ್ರಿಗೂ ಗೊತ್ತು, ನಮ್ಗೆ. ಅಲ್ಲಿ ಏನಾದರೂ ರಸಿಕತೆಯ ಮಾತುಗಳು ಅವೆಲ್ಲ ಬಂದರೆ ಪಾಪ ಹೆಣ್ಮಕ್ಳನ್ನ ಎಷ್ಟು ಮುಜುಗರ ಮಾಡ್ಕೊಂಡು ಇವರೆಲ್ಲ ಹೆಣ್ಮಕ್ಳ ಕಾಮೆಂಟ್ರಿ ನಡೀತಾ ಇರ್ತಾರೆ. ಅದು ಆ ಮೇಷಗಳು ತಪ್ಪು ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ ಅಷ್ಟು ಆ ಕಾಲಕ್ಕೆ ಅವ್ರಿಗೆ ಕೊಟ್ಟಂತ ಸೆನ್ಸಿಬಿಲಿಟಿ ಒಳಗೆ ಈ ಫೆಮಿನಿಸಮ್ನ ತಿಳುವಳಿಕೆನೇ ಇರಲಿಲ್ಲ. ಅವರು ತಾವು ಹೇಳ್ತಾ ಇದ್ದನ್ನೇ ಕ್ಲಾಸ್ ಸಿಕ್ಸಿಸ್ಟ್ ಕ್ಲಾಸ್ ಕನ್ನಡ ಮೇಷ್ಟ್ರು ಕರ್ಚೀಫ್ನ ಆ ಥರ ಮಾಡಿ ಪಾಠ ಮಾಡೋದು. ಅಂದರೆ ಪಾಠ ಮಾಡುವಾಗಲೇ ಎಕ್ಸ್ಪ್ಲೈನ್ ಮಾಡುವಾಗಲೇ ಅದೇನು ಅದೇ ಥರ ಮಾಡ್ಬೋದು. ನಮಗೆ ನೋಡೋದು ನಾಚಿಕೆ ಆಗ್ತಿತ್ತು. ಅಂದರೆ ಅದು ಅವಾಗೇನು ಆಗ್ತದೆ, ಇವಾಗ ನೋಡಿದ್ರೆ ಯಪ್ಪ. ಸೊ ಹಂಗಾಗಿ ಅಂದರೆ ಈಗ ನಾವು ಯಾಕೆ 85 86ಕ್ಕೆ ಶುರುವಾಯ್ತು ಇದು ಫೆಮಿನಿಸಮ್ನ ಸ್ವಲ್ಪ ಎಚ್ಚರಿಕೆ ಕನ್ನಡದಲ್ಲಿ. ಅದಕ್ಕೆ ಬಂದು ಪಾಪ ಎಷ್ಟು ಜನ ಸ್ತ್ರೀವಾದಿ, ಇವತ್ತು ನಾವು ಸ್ತ್ರೀವಾದಿಗಳು ಅಂತ ಕೇಳ್ತಾರವ್ರು ಎಲ್ಲರೂ ಬರವಣಿಗೆ ಮುಗಿಸಿ ಪಾಪ ಅವರು ಮರೆವು ಹೊರಟೇ ಹೋಗಿದ್ರು.
ಕೊಡಗಿನ ಗೌರವವನ್ನು ನಾವು ರೀಕ್ಲೈಮ್ ಮಾಡೋದು ಈಗ, ಮತ್ತು ಆ ವಾಣಿ ತ್ರಿವೇಣಿನ ಏನು ಸ್ಟ್ರಗಲ್ಸ್ ಏನು ಅಂತನ್ನೋದನ್ನೆಲ್ಲ ಮಾತಾಡ್ತಿರೋದು ನಾವು ಈಗ. ಅದಕ್ಕೆ ಮೊದಲು ಅವ್ರನ್ನ ಕೆಟಗರೈಸ್ ಮಾಡಿ ಅವರೆಲ್ಲ ಮಿಡಲ್ ಕ್ಲಾಸ್, ಅದರಲ್ಲೂ ಬ್ರಾಹ್ಮಣಿಕಲ್ ಹೆಣ್ಮಕ್ಳೆಲ್ಲ ಮಧ್ಯಾಹ್ನ ಹುಡುಗನಲ್ಲಿ ಮಕ್ಕಳು ಕುಚ್ಗಳು ಅಂತ ಹೇಳ್ಬಿಟ್ಟು ರಜಿ ಥರ ಬಿಸಾಕಿದ್ರು, ಇರ್ತಾನೆ ಇರಲಿಲ್ಲ. ಈಗ ಅವೆಲ್ಲ ನಮಗೆ ಶೋಧದ ಮುಖ್ಯವಾದ ಸಂಗತಿಗಳಾಗಿವೆ. ಅದೊಂದು ಹೊಸ ಜಗತ್ತು ಅಂತ ಗೊತ್ತಾಗಿದೆ, ತಿಳುವಳಿಕೆ ಇಲ್ಲ ಅಂತ ಗೊತ್ತಾಗಿದೆ. ಸ್ವಲ್ಪ ಮಟ್ಟಿಗೆ ಅದು ಈಗ ಕ್ಲಾಸ್ಗಳಲ್ಲಿ ಸ್ವಲ್ಪ ಸೆನ್ಸಿಟೈಸ್ ಆಗಿದೆ. ಒಂದು ಜಾತಿ ಪಾಠ ಹೇಳೋದು ಅಷ್ಟೇ. ಅವಾಗ ನಮ್ಮ ದೇವರೂರು ಮದೇವ ಹೊಡೆದಾಳ ಪಡೆದಿದ್ದೆ ಅವಾಗ 70ರ ದಶಕದಲ್ಲಿ. ಅದು ಅದರ ಅದೃಷ್ಟಕ್ಕೆ 74-75 ಟೆಸ್ಟ್ 85-86ವರೆಗೂ ಆ ಪಾಠ ಹೇಳ್ತಿದ್ದವರಿಗೆ ಸಮಸ್ಯೆಗಳೇ ಇರಲಿಲ್ಲ. ನಾವು 90ನೇ ಇಸ್ವಿ ನಂತರ ಪಾಠ ಹೇಳಕ್ ಹೋದ್ರೆ ಯಾವ ಹೇಳ್ಬಿಟ್ಟು ಹೊಡೆದಾಳ ಪಾಠ ರೆಡಿ ಇಲ್ಲ. ಅದು ಪರ್ಟಿಕ್ಯುಲರ್ಲಿ ಕೋಲಾರ ಡಿಸ್ಟ್ರಿಕ್ಟ್ ಅಂತ ಕಡೆ ಎಲ್ಲಿ ದಲಿತ ಸಂಘರ್ಷ ಸಮಿತಿಗಳು ಅವೆಲ್ಲ ಸ್ವಲ್ಪ ಜಾತಿ ಮತ್ತು ಈ ಅಸ್ಮಿತೆಗಳ ಪ್ರಶ್ನೆ ಇವೆಲ್ಲ ಬಂದಿತ್ತಲ್ಲ, ಅದು ಪಾಠ ಹೇಳಕ್ಕೆ ನನಗೆ ಎಕ್ಸ್ಪೀರಿಯನ್ಸ್ ಆಯ್ತು. ಚಿಂತಾಮಣಿಯಲ್ಲಿ ನಾವು 8 ಜನ ಟೀಚರ್ಸ್ ಅಲ್ಲಿ ಒಂದು 14 ಕ್ಲಾಸ್ ಇದ್ದಿದ್ದೇ ನಮ್ಗೆ 16 ಕ್ಲಾಸು. ನೀವು ನಂಬ್ತೀರ 14 ಕ್ಲಾಸ್ಗೆ ಹೊಡೆದಾಳ ಪಾಠ ಹೇಳಿ ಎಲ್ಲ ಕ್ಲಾಸ್ಗಳಿಗೂ ಹೊಡೆದಾಳ. ಯಾಕಂದ್ರೆ ಯಾರು ನಮ್ಗೆ ಬೇಡ, ಇಲ್ಲ ನಮ್ಮ ಕೈಲಾಗಲ್ಲಪ್ಪ. ಯಾಕೆ ಪಾಠ ಚೆನ್ನಾಗಿದ್ದು ಎಲ್ಲರೂ ತುಂಬಾ ಒಳ್ಳೇದು ಅಂತ, ಬಟ್ ಈ ಹುಡುಗರಿಂದ ನಮ್ಮ ಕೈಲಾಗಲ್ಲ. ಯಾಕಂದ್ರೆ ಇಡೀ ಕ್ಲಾಸ್ ಡಿವೈಡ್ ಆಗೋಗಿರ್ತಿತ್ತು. ಒಂದು ಪೂರ್ತಿ ಒಂದು ಗ್ಯಾಂಗ್ ಕ್ಲಾಸಿಗೆ ಇದ್ರೆ 120 ಜನರಲ್ಲಿ 60 ಜನ ದಲಿತ ಹುಡುಗರು ಒಂದ್ ಕಡೆ ಕೂತಿರ್ತಿದ್ರು, ಒಂದ್ ಕಡೆ ಪೂರ್ತಿ ರೆಡ್ಡಿಗಳು ಕೂತಿರ್ತಾ ಇದ್ರು. ಕಾಯ್ತಾರ ಯುದ್ಧೋನ್ಮಾದಗಳಾಗಿ ಮಿಸಿಗಿದ್ರೆ ಸಾಕು ಜಗಳ ಆಡಿದ್ರು. ಇವ್ರನ್ನ ಹೆಂಗೆ ನಿಭಾಯಿಸೋದು? ಯಾಕಂದ್ರೆ ಟೀಚರ್ಸ್ಗೆ ಟೂಲ್ಸ್ ಇರಲಿಲ್ಲ. ಹೆಂಗ್ ಮಾಡಿ? ಯಾಕಂದ್ರೆ ಇವ್ರು ಪ್ರಿಪೇರ್ಡ್ ಆಗ, ಅಂಬೇಡ್ಕರ್ ಓದಿಲ್ಲ, ಕುವೆಂಪುರು ಸರಿಯಾಗಿ ಓದಿಲ್ಲ, ಆಮೇಲೆ ಗಾಂಧಿ ಗೊತ್ತಿಲ್ಲ, ಇನ್ನೊಂದು ಗೊತ್ತಿಲ್ಲ. ಅಲ್ಲಿ ಹೆಂಗ್ ಆಗ್ತಿತ್ತು? ನಾನು 3 ವರ್ಷಗಳ 3-4 ವರ್ಷ ಹೊಡೆದಾಡೋದು ಒಬ್ಬನೇ ಪಾಠ ಹೇಳಿದ್ರೆ ನನಗೆ ಏನು ತೊಂದರೆ ಆಗಲಿಲ್ಲ. ತೊಂದರೆ ಯಾಕೆ ಆಗಲಿಲ್ಲ ಅಂತಂದ್ರೆ ನೀವು ಏನ್ ಪೊಸಿಷನ್ ತೆಗೆದುಬೇಕು, ಯಾವ್ದನ್ನ ಹೀಗೆ ಹೇಳ್ಬೇಕು ಅಂತ ಒಂದು ಟೀಚರ್ ಅದ್ರ ಡಿಸ್ಟೆನ್ಸ್ ಅಲ್ಲಿ ಹೇಳ್ತಾರೆ. ಇವನು ಯಾವ್ದೋ ಪರವಾಗಿದ್ದಾನೆ ಅಂತ ಅನ್ಸ್ಬಾರ್ದಲ್ಲ. ಮತ್ತೆ ಇಡೀ ಹುಡುಗರಿಗೆಲ್ಲ ಗೊತ್ತಿತ್ತು ನನ್ನ ಜಾತಿ ಯಾವುದು, ಅಲ್ಲಿರೋ ಹುಡುಗರಿಗೆಲ್ಲ ಗೊತ್ತಿತ್ತು ನನ್ನ ಹಿರಿಯರೇ ಏನು, ಹುಡುಗರು ಗೊತ್ತಿತ್ತು, ರೆಡ್ಡಿ ಹುಡುಗರು ಗೊತ್ತಿತ್ತು. ನಾನು ಹೋದ 15 ದಿವಸದಲ್ಲಿ ಈ ರೆಡ್ಡಿ ಹುಡುಗರ ಒಂದು ಕ್ಲಾಸ್ ಮುಗಿಸ್ಕೊಂಡು ಸರ್ ಬೀರು ಮಾಡೋಣ ಕ್ಲಾಸ್ ಮುಗಿಸ್ಕೊಂಡು ಇದ್ದಿಂದ ಒಂದು ನೀವು ನಮ್ಮೂರತ್ತೆ ಹತ್ತು ನಾನು ಹುಡುಗ ಕಳಿಸಿದ್ದೆ. ಹಾಗೆ ಏನು ಇಲ್ಲಿ ಬರ್ಕೊಂಡಿದ್ದೀನಿ ಅಂದೆ, ಇಂಡಿಯನ್ ಬಂದಿದ್ದೆ ಹೋಗ ನಾನು ನಮ್ಮೂರಂತ